ಹಲ್ಲೇಲೂಯಾ. ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲೋಕದಲ್ಲಿ ನಾವು ನೋಡುವಾಗ, ನಾವು ದೂರದಲ್ಲಿ ಇದ್ದಂಥ ಸಮಯದಲ್ಲಿ ನಮ್ಮನ್ನು ಕೂಗುವುದರ ಮೂಲಕವಾಗಿ ಅನೇಕರು ಏನು ಮಾಡ್ತಾರೆ? ಸ್ಪಂದಿಸ್ತಾರೆ. ನಮ್ಮನ್ನು ಸಂಭಾಷಣೆ ಮಾಡುವುದರ ಮೂಲಕವಾಗಿ ಏನು ಮಾಡ್ತಾರೆ? ಸಂಧಿಸುತ್ತಾರೆ. ಮಾತುಗಳು ಆಡಲಾರದೆ ಇದ್ದರೆ ಅವರನ್ನು ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಸ್ಪಂದಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಅನ್ಕೊಬೋದು, ಕೈ ಸನ್ನೆ ಮಾಡಿ ಕೂಡ ನಾವು ಸ್ಪಂದಿಸಬಹುದು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಮಾತುಗಳನ್ನು ಮಾತಾಡಿದಾಗ ಇರುವಂಥ ಆ ಒಂದು ಪ್ರತಿಸ್ಪಂದನೆ ಕೈ ಸನ್ನೆ ಮಾಡಿದಾಗಿರುವಂಥದ್ದಕ್ಕಿಂತ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಹಲ್ಲೆಲೂಯಾ, ದೇವರ ವಾಕ್ಯ ಹೇಳುತ್ತೆ, ದೇವರು ನಮ್ಮನ್ನ ಕರೀತಾ ಇದ್ದಾನಂತೆ. ಏನ್ ಮಾಡ್ತಾ ಇದ್ದಾನೆ? ಕರೆಯುತ್ತಾನೆ. ದೇವರು ನಮ್ಮನ್ನ ಕರೀತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ನೀಗಿಸುವುದಕ್ಕಾಗಿ, ಸಂಕಷ್ಟಗಳನ್ನು ತೊಲಗಿಸುವುದಕ್ಕಾಗಿ, ಸಮಾಧಾನವನ್ನು ಅನುಗ್ರಹ ಮಾಡುವುದಕ್ಕಾಗಿ, ಸಂತೋಷವನ್ನು ನೀಡುವುದಕ್ಕಾಗಿ, ಇರುವ ಅನಾರೋಗ್ಯವನ್ನು ದೂರ ಮಾಡುವುದಕ್ಕಾಗಿ, ಬಲಹೀನತೆಗಳನ್ನು ತೊಲಗಿಸುವುದಕ್ಕಾಗಿ, ಯಾವ ಕಾರ್ಯಕ್ಕೋಸ್ಕರವಾಗಿ ನಾವು ಎದುರು ನೋಡ್ತಾ ಇದ್ದೀವೋ ಆ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೀತಾ ಇದ್ದಾನೆ. ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದದಲ್ಲಿ, ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 17ನೆಯ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮನು ಮೊದಲ ಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನ ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಆತ್ಮನು ನಮ್ಮನ್ನ ಕರೀತಾ ಇದ್ದಾನೆ. ಇಷ್ಟವುಳ್ಳವನು ಬರಲಿ, ಜೀವ ಜಲವನ್ನ ಕ್ರಯವಿಲ್ಲದೆ, ಹಣವಿಲ್ಲದೆ ಅದನ್ನ ತೆಗೆದುಕೊಳ್ಳಲಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ನಮ್ಮನ್ನ ಕರೀತಾ ಇದ್ದಾನೆ. ನಮ್ಮನ್ನ ನಾಶನದ ಕಡೆಯಿಂದ ತಪ್ಪಿಸುವುದಕ್ಕಾಗಿ, ಅಭಿವೃದ್ಧಿಯ ಕಡೆಗೆ ಸಾಗಿಸುವುದಕ್ಕೋಸ್ಕರವಾಗಿ ಆತನು ನಮ್ಮನ್ನ ಕರೀತಾ ಇದ್ದಾನೆ. ಯಾರು ಆತನ ಕರೆಗೆ ಹೋಗೊಟ್ಟು ಆತನ ಕರೆಯನ್ನ ಕೇಳಿ ಆತನ ಬಳಿಗೆ ಬರ್ತಾರೋ, ದೇವರು ಅವರನ್ನು ಏನ್ ಮಾಡ್ತಾನ್ರಿ? ಉನ್ನತವಾದಂತ ಸ್ಥಿತಿಯಲ್ಲಿ ಇಡ್ತಾನೆ, ಪರಲೋಕವನ್ನ ಅನುಗ್ರಹ ಮಾಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಅನೇಕರು ಕೇಳಿದ್ರು ಕೂಡ ಕೇಳಲಾರದ ಸ್ಥಿತಿಯಲ್ಲಿ ಇರ್ತಾರೆ. ಅದರ ಸಲುವಾಗಿ ಸ್ವಾಮಿಯವರು ಹೇಳಿದ್ರು ಒಂದು ಮಾತು, ಏನಂತೇಳಿ? ಕಿವಿಯುಳ್ಳವನು ಕೇಳಲಿ. ಅಂದ್ರೆ ಅವರಿಗೆ ಕಿವಿ ಇರ್ಲಿಲ್ವಾ? ಇತ್ತು, ಆದರೆ ಗ್ರಹಿಸಿಕೊಳ್ಳಲಾರದ ಮನಸ್ಥಿತಿ, ಮೊಂಡುತನದ ಸ್ವಭಾವ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ನಿನ್ನನ್ನ ಕರೀತಾ ಇದ್ದಾನೆ, ಕರೀತಾ ಇದ್ದಾನೆ, ಕರೀತಾ ಇದ್ದಾನೆ. ನಿನ್ನ ಸಂಕಷ್ಟವನ್ನ ದೂರ ಮಾಡುವುದಕ್ಕಾಗಿ, ಸಮಾಧಾನವನ್ನು ನಿನಗೆ ಕೊಡುವುದಕ್ಕಾಗಿ. ಇಲ್ಲಿ ಪ್ರಕಟಣೆ ಪುಸ್ತಕ ಬಹಳ ಮುಖ್ಯವಾಗಿರ್ತಕ್ಕಂಥ ಪುಸ್ತಕ ಪ್ರಿಯರೇ. ಪ್ರಕಟಣೆ ಪುಸ್ತಕದಲ್ಲಿ ಹಿಂದೆ ಆಗಿರ್ತಕ್ಕಂಥ ಘಟನೆಗಳು, ಮುಂದೆ ಆಗಲಿರುವ ಎಲ್ಲಾ ಘಟನೆಗಳನ್ನ ದೇವರ ಆತ್ಮನು ಮೊದಲೇ ಏನ್ ಮಾಡಿದ್ದಾನೆ? ತಿಳಿಸಿದ್ದಾನೆ. ಪ್ರಿಯರೇ, ಪ್ರಕಟಣೆ ಪುಸ್ತಕ ಪರಲೋಕದಲ್ಲಿ ಆಗುವಂತ ಕಾರ್ಯಗಳನ್ನ, ದೇವರು ಯಾವ ರೀತಿಯಾಗಿ ಇದ್ದಾನೋ, ಸತ್ತ ಮೇಲೆ ಮನುಷ್ಯರು ಏನಾಗ್ತಾವ ಎಲ್ಲ ಸಂಭವಗಳನ್ನ ಏನ್ ಮಾಡಿದರೆ ದೇವರು ಆ ಪ್ರಕಟಣೆ ಪುಸ್ತಕದಲ್ಲಿ ಬರೆಸಿಟ್ಟಿದ್ದಾರೆ. ಪ್ರಿಯರೇ, ಬೇರೆ ಯಾವ ಗ್ರಂಥದಲ್ಲಿ ಕೂಡ ಸತ್ತ ಮೇಲೆ ಮನುಷ್ಯನು ಏನಾಗ್ತಾನೆ, ಅವನ್ನ ಆ ಒಂದು ಆತ್ಮದ ಸ್ಥಿತಿ ಏನು ಎಂಬುದಾಗಿ ಅನೇಕ ಪುಸ್ತಕಗಳಲ್ಲಿ ನಾವು ನೋಡೋದಿಲ್ಲ. ಅದರ ಸಲುವಾಗಿ ಅನೇಕರು ಏನಂತಾರೆ, ಸತ್ತ ಮೇಲೆ ಯಾರಿಗೆ ಗೊತ್ತಂತಾರೆ. ಅಲ್ಲಯ್ಯ,
ಸತ್ತ ಮೇಲೆ ಯಾರಿಗೆ ಗೊತ್ತು? ನಮಗೆ ಗೊತ್ತು. ಯಾಕಂದ್ರೆ ನಮ್ಮ ದೇವರು ನಮ್ಗೆ ಏನು ಮಾಡಿಬಿಟ್ಟಿದ್ದಾನೆ, ತಿಳಿಸಿದ್ದಾನೆ. ಸತ್ತ ಮೇಲೆ ಆಗುವಂಥ ಘಟನೆಗಳು ಏನಾಗಿದವೋ ನಮಗೆ ಗೊತ್ತು. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮನು ಮೊದಲಿಗಿತ್ತಿಯು ಬಾ ಅನ್ನುತ್ತಾರೆ, ದೇವರು ನಿನ್ನನ್ನ ಬಾ ಎಂಬುದಾಗಿ ಕರೆಯುತ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಾಯಾರಿದವನು, ದೇವರ ವಿಷಯದ ಬಗ್ಗೆ ಬಾಯಾರಿಕೆ ಉಳ್ಳಂಥವ್ರು ಅನೇಕರು ಕಡಿಮೆ ಇದ್ದಾರೆ ಪ್ರಿಯರೇ. ಬಾಯಾರಿಕೆ ಅಂದರೆ ನೀವು ನೀರಿನ ಬಾಯಾರಿಕೆ ಅನ್ಕೊಂಬೇಡ್ರಿ. ಯಾವುದ್ರಿ? ಆತ್ಮದ ಬಾಯಾರಿಕೆ. ನಾನು ವಾಕ್ಯದ ಬಾಯಾರಿಕೆ. ನಾನು ಏನಾಗಿದ್ದೇನೆ, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಯಾಕೆ ಇಲ್ಲಿದ್ದೇನೆ, ಮುಂದೆ ನಾನು ಎಲ್ಲಿಗೆ ಹೋಗುತ್ತೇನೆ, ಯಾಕೆ ದೇವರು ನನ್ನನ್ನು ಈ ಲೋಕಕ್ಕೆ ಕಳುಹಿಸಿದ್ದಾರೆ, ಆ ಎಲ್ಲ ಸತ್ಯ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ವಾಕ್ಯದ ಬಾಯಾರಿಕೆ, ವಾಕ್ಯದ ದಾಹ ಉಳ್ಳವರಾಗಿ ನಾವು ಇರಬೇಕು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸು ನಿನ್ನನ್ನ ಕರಿತಾ ಇದ್ದಾನೆ, ಯೇಸು ನಿನ್ನನ್ನ ಕರಿತಾ ಇದ್ದಾನೆ, ಆತ್ಮನು ನಿನ್ನನ್ನ ಕರಿತಾ ಇದ್ದಾನೆ. ಮೊದಲಿಗಿತ್ತಿ ಸಭೆಯಾಗಿರುವಂತ ನಾವುಗಳು ನಿನ್ನನ್ನ ಕರಿತಾ ಇದ್ದೇವೆ. ಕಾರಣ ಏನಂದ್ರೆ ನೀನು ನಾಶವಾಗಬಾರದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ನೋಡೋಣ ಸತ್ಯವೇದ ಪುಸ್ತಕದಲ್ಲಿ ಮಾರ್ಕನ ಬರೆದ ಸುವಾರ್ತೆ ಹಲ್ಲೆಲೂಯಾ 10ನೇ ಅಧ್ಯಾಯ 49ನೇ ವಚನ. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನ ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನ ಕರೆಯುತ್ತಾನೆ ಅಂದರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಇಲ್ಲಿ ಒಬ್ಬ ವ್ಯಕ್ತಿಯನ್ನ ತನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಪ್ರಿಯರೇ. ಆ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹಳ ದುಃಖಕ್ಕೆ, ಬಹಳ ಕಷ್ಟಕ್ಕೆ, ಭಯಂಕರವಾದಂತ ಸ್ಥಿತಿಯಲ್ಲಿ ಜೀವಿಸುವಂತ ವ್ಯಕ್ತಿ, ಕುಟುಂಬದಿಂದ ಹೊರಗಡೆ ಹಾಕಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ. ಆತನನ್ನು ಮಾಡುವಂತ ಕಾರ್ಯಗಳು, ಆತನು ಯಾವ ಕಾರ್ಯಗಳನ್ನು ಮಾಡ್ತೀನೋ, ಏನು ಮಾಡ್ತೀನೋ ಎಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಜೀವಿಸುವಂತ ವ್ಯಕ್ತಿ. ಕಾರಣ ಏನಂದ್ರೆ ಆತನು ಹುಟ್ಟುತ್ತಲೇ ಏನಾಗಿದ್ದಾನೆ, ಕುರುಡನಾಗಿದ್ದಾನೆ ಪ್ರಿಯರೇ. ಏನಾಗಿದ್ದಾನೆ? ಕುರುಡನಾಗಿದ್ದಾನೆ. ಕಣ್ಣು ಕಾಣಲಾರದ ಸ್ಥಿತಿಯಲ್ಲಿ ಜೀವಿಸುವಂತಹ ವ್ಯಕ್ತಿಯಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ವ್ಯಕ್ತಿ ತನ್ನ ಉಪಜೀವನಕ್ಕೋಸ್ಕರವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವೃತ್ತಿ ಯಾವುದಂದ್ರೆ ಭಿಕ್ಷೆಯನ್ನ ಬೇಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕುಟುಂಬದವರು ಸ್ವಲ್ಪ ದಿವಸಗಳವರೆಗೆ ನೋಡಿದ್ರು, ಅಯ್ಯೋ ಇವನಿಗೆ ಎಲ್ಲಿ ನಾವು ತಂದಾಕ್ಬೇಕು. ಊರಲ್ಲಿ ಹೋದ್ರೆ ಅನೇಕರು ಕೆಟ್ಟ ಕೆಟ್ಟ ಶಬ್ದಗಳಿಂದ ಹೀಯಾಳಿಸಿ ಬೈಯುವಂತವರೇ. ಹಲ್ಲೆಲೂಯಾ. ಅಯ್ಯೋ ಬಂದ ನೋಡು, ಕುರುಡ ಬಂದ, ಕುರುಡ ಬಂದ, ಕುರುಡ ಬಂದ, ಕಿವುಡಿ ಬಂದು, ಕಿವುಡಿ ಬಂದು, ಕಿವುಡ ಬಂದ ಅಂತೇಳಿ ನೀವು ಅಂತಿರ್ತಿರಲ್ಲ. ಅಂತ ಮಾತುಗಳು ಅಂದ್ರೆ ದೇವರ ಶಾಪಕ್ಕೆ ಒಳಗಾಗ್ತೀರಿ. ಇನ್ನೊಬ್ಬರನ್ನ ಹೀಯಾಳಿಸಬಾರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತೇಳಿ, ಆ ವ್ಯಕ್ತಿಯನ್ನು ಅನೇಕರು ಹೀಯಾಳನೆ ಮಾಡಿದ್ದಾರೆ, ಖಂಡನೆ ಮಾಡಿದ್ದಾರೆ. ಆ ವ್ಯಕ್ತಿಯನ್ನು ನೋಡಿ ಚೀತು ಅಂದಂತವ್ರು ಎಷ್ಟೋ ಜನ ಆ ವ್ಯಕ್ತಿ ಕುಟುಂಬದವರಿಂದ ಮತ್ತು ಬಂಧು ಮಿತ್ರರಿಂದ ಏನ್ ಮಾಡಿದಾನ್ರಿ, ಅಗಲಿಸಲ್ಪಟ್ಟವನಾಗಿ ಏಕಾಂಗಿಯಾಗಿ ಜನ ಭರಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ತನ್ನ ಉಪಜೀವನಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಆತನ ತಂದೆ ಹೆಸರನ್ನ ದೇವರು ಪರಿಶುದ್ಧಾತ್ಮ ದೇವರು ಬರೆಸಿದ್ದಾರೆ, ಆತನ ಹೆಸರನ್ನು ಕೂಡ ಬರೆಸಿದ್ದಾರೆ. ಆತನು ತೀಮಾಯನ ಮಗನಾದ ಬಾರ್ತಿಮಾಯ ಎಂಬುದಾಗಿ. ಭಿಕ್ಷಕರು ಭಿಕ್ಷೆಯನ್ನು ಎಲ್ಲಿ ಬೇಡ್ತಾರೆ? ಅಡವಿಯಲ್ಲಿ ಬೇಡ್ತಾರ? ಅಡವಿಯಾಗಿ ಬಿಡ್ತಾರ ಭಿಕ್ಷಕರು. ಯಾಕೆ ಅಡವಿಯಾಗಿ ಬೇಡಲ್ಲ? ಅಲ್ಲಿ ಜನರು ಯಾರು ಇರಲ್ಲ. ಜನರು ಜರ್ಜರಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಭಿಕ್ಷಕರು ಭಿಕ್ಷೆಯನ್ನ ಬೇಡ್ತಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ, ಮಾರ್ಕೆಟ್ಗಳಲ್ಲಿ ನೀವು ನೋಡ್ತಾ ಇರ್ತೀರಿ, ಓದಂಗೆಲ್ಲ ಬರ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಕಷ್ಟದಲ್ಲಿ ಕೈ ಇರಲಾರದೆಯೋ, ಕಾಲಿರಲಾರದೆಯೋ ಇದ್ದಂಥವ್ರಿಗೆ ನೀವು ಭಿಕ್ಷೆ ಕೊಡ್ರಿ. ಬೇಸ್ ದಷ್ಟಪುಷ್ಟವಾಗಿ ಉಂಡು ತಿಂತ ಕೊಂಕಳಾಗ ಒಂದು ಬಡ್ಕೊಂಡು ಆ ಮಗುವನ್ನು ನೋಡಿ ಏನು ಮಾಡಬೇಕು, ಭಿಕ್ಷೆ ಕೊಡಕ್ಕೆ ಹೋಗ್ಬೇಡ್ರಿ. ಹೇಳ್ರಿ ಅವ್ರಿಗೆ, ನೀವು ದುಡಿದು ತಿನ್ರಿ. ದೇವ್ರ ಶಕ್ತಿ ಕೊಟ್ಟಿದ್ದ ನೀವು ಏನು ಮಾಡ್ರಿ, ದುಡಿದು
ತಿನ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೈ ಇರಲಾರ್ದೆ, ಕಾಲಿರಲಾರ್ದೆ, ಕಣ್ಣಿರಲಾರ್ದೆ ಭಾಳ ವಯಸ್ಸಾದಂಥ ಸ್ಥಿತಿಯಲ್ಲಿ ಇದ್ದಂಥವ್ರು ಬೇಡಿದ್ರೆ ಅವ್ರಿಗೆ ನೀವು ಖಂಡಿತವಾಗಿ ಮುಖವನ್ನು ತಿರುಗಿಸಿಕೊಳ್ಳಬೇಡಿ. ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟು ನೀವು ಕೈಲಾದಷ್ಟು ಸಹಾಯ ಮಾಡಬೇಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ವ್ಯಕ್ತಿ ಕೂತ್ಕೊಂಡಿದ್ದಾನೆ. ಎಲ್ಲಿ ಕೂತ್ಕೊಂಡಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು, 10ನೇ ಅಧ್ಯಾಯ 46ನೇ ವಚನ, ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಎಲ್ಲಿ ಕೂತಿದ್ದಾನೆ ಇವನು? ಯೆರಿಕೋವಿನಲ್ಲಿ ಏನ್ ಮಾಡಿದಾನೆ? ಕೂತುಕೊಂಡಿದ್ದಾನೆ. ಎಲ್ಲಿ ಕೂತ್ಕೊಂಡಿದ್ದಾನೆ? ಯೆರಿಕೋ. ಯೆರಿಕೋ ಅಂದ್ರೆ ಏನ್ರಿ? ಶಾಪದ ಒಂದು ಪಟ್ಟಣ. ಯೆರಿಕೋ ಶಾಪಗ್ರಸ್ತವಾಗಲಿ ಎಂಬುದಾಗಿ ಯೆಹೋಶುವನು ಹೇಳಿದ ಕಾರಣ ಏನು? ಯೆರಿಕೋ ದೇವರ ಮಕ್ಕಳಿಗೆ ಅಡ್ಡವಾದ ಒಂದು ಗೋಡೆಯಾಗಿ ಇತ್ತು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಯೆರೂಸಲೇಮಿನಿಂದ ಯೆರಿಕೋವಿನ ಕಡೆಗೆ ಹೋಗ್ತಾ ಇದ್ದ. ದೇವರನ್ನ ಬಿಟ್ಟು ಲೋಕದ ಕಡೆಗೆ ಹೋಗುವಂಥದ್ದು ಅಂದ್ರೆ ಯಾವುದು? ಈ ಯೆರಿಕೋ ಎನ್ನುವಂಥದ್ದು. ಪ್ರಿಯರೇ, ಯೆರಿಕೋ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯ? ಶಾಪಕ್ಕೆ, ದೇವರಿಂದ ಅಗಲಿಸುವಂತ ಒಂದು ಸ್ವಭಾವಕ್ಕೆ ಸಾದೃಶ್ಯ. ಈತನು ಎಲ್ಲಿ ಕುಂತ್ಕೊಂಡಿದ್ದಾನೆ? ಆ ಶಾಪಗ್ರಸ್ತವಾಗಿರ್ತಕ್ಕಂಥ ಪಟ್ಟಣವಾಗಿರುವಂತ ಯೆರಿಕೋವಿನಲ್ಲಿ ಕೂತ್ಕೊಂಡಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಕುರುಡನಾಗಿದ್ದಾನೆ ಹೊರತಾಗಿ ಆತನಿಗೆ ಕಿವಿಗಳು ಚೆನ್ನಾಗಿ ಕೇಳಿಸ್ತಾ ಇದ್ದಾವೆ. ಹಲ್ಲೆಲೂಯಾ. ಆತನು ಕೇಳ್ತಾ ಇದ್ದಾನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಕುರುಡ ಭಿಕ್ಷುಗಾರನು, ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ. ಏನ್ ಕೇಳಿದಂತವನು? ಸೌಂಡನ್ನ ಕೇಳಿದ, ಶಬ್ದವನ್ನ ಕೇಳಿದ. ಅಯ್ಯೋ, ಇಷ್ಟು ದಿವಸ ಆದ್ರೂ ಕೂಡ ಕೂತ್ಕೊಂಡಿರ್ತಿದ್ದೆ, ಇಷ್ಟು ಶಬ್ದ ಇರ್ತಿರ್ಲಿಲ್ಲ, ಈಗ ಯಾಕೆ ಇಷ್ಟು ಶಬ್ದ ಆಗ್ತಾ ಇದೆ ಎಂಬುದಾಗಿ ಅಕ್ಕಪಕ್ಕದಲ್ಲಿ ಏನ್ ಮಾಡ್ತಾ ಇದ್ದಾನೆ? ವಿಚಾರಣೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಯಾರೆಂಬುದಾಗಿ ನಾವು ನಮ್ಮ ಮನಸ್ಸಿನೊಳಗಡೆ ಬರಲಾರದೆ ಇದ್ರೆ ದೇವರು ಯಾರೆಂಬುದಾಗಿ ದೇವರನ್ನು ಮುಟ್ಟೋದಕ್ಕೆ ಮನುಷ್ಯನಿಂದ ಸಾಧ್ಯವೇ ಆಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರೇ ಇಳಿದು ಬರಲಾರದೆ ಇದ್ರೆ ದೇವರ ಬಗ್ಗೆ ಮತ್ತು ಪರಲೋಕದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯವೇ ಆಗೋದಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಏನ್ ಮಾಡ್ತಾ ಇದ್ದಾನೆ? ಭಿಕ್ಷೆ ಬೇಡ್ತಾ ಇದ್ದಾನೆ. ಆ ಶಬ್ದವನ್ನ ಕೇಳಿ, ಏನಿದು ಸೌಂಡ್ ಎಂಬುದಾಗಿ ಕೇಳಿ ಅಕ್ಕಪಕ್ಕದವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ವಿಚಾರಿಸ್ತಾ ಇದ್ದಾನೆ, ಯಾಕೆ ಇಷ್ಟು ಶಬ್ದ ಇಲ್ಲಿ ಆಗ್ತಾ ಇದೆ? ಯಾವತ್ತೂ ಕೂಡ ಇಷ್ಟು ಶಬ್ದ ಆಗಿರ್ಲಿಲ್ಲ, ಈಗನೇ ಯಾಕೆ ಆಗ್ತಾ ಇದೆ ಎಂಬುದಾಗಿ ಕೇಳಿದಾಗ ಅವಾಗ ಅಲ್ಲಿರುವಂತವ್ರು ಹೇಳ್ತಾ ಇದ್ದಾರೆ, ಈ ಮಾರ್ಗದಲ್ಲಿ ಯಾರು ಹೋಗ್ತಾ ಇದ್ದಾರೆ? ನಜರೇತಿನ ಯೇಸು. ಹಲ್ಲೆಲೂಯಾ. ಯಾವ ದೇವರು ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದು ನಜರಾಯನು ಎಂಬುದಾಗಿ ಕರೆಸಿಕೊಳ್ತಾನೋ, ನಾಜರ ವೃತ್ತವನ್ನ ಕೊನೆಯ ಜೀವಿತದವರೆಗೂ ಮಾಡ್ತಾನೋ, ಆತನು ಪರಿಶುದ್ಧನಾಗಿರುವಂತ ಯೇಸು ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಯಾರು ತಿಳ್ಕೊಂಡ್ರಿ? ಕುರುಡನಾಗಿರುವಂತ ಬಾರ್ತಿಮಾಯ. ಎಂತ ಕುರುಡನಂತೆ? ಹುಟ್ಟು ಕುರುಡನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯಾವಾಗ ಕೇಳಿದನೋ ಕೇಳಿದ ಮೇಲೆ ಅವನು ಸುಮ್ಮನಿರಲಿ. ಯಾಕಂದ್ರೆ ಯೇಸುವಿನ ಬಗ್ಗೆ ಅನೇಕ ಸಾರಿ ಏನ್ ಮಾಡಿದ್ನಾತ? ಕೇಳಿದ್ದ. ಯಾಕೆ ಕೇಳಿದ್ನಂದ್ರೆ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಹೆಸರು ಏನಾಗ್ತಾ ಬಂತಂತೆ? ಪ್ರಸಿದ್ಧವಾಗ್ತಾ ಬಂತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೇರಳದವ್ರು ಅನಿಸುತ್ತೆ, ತಮಿಳುನಾಡರು, ಯಾರೋ ಒಬ್ಬರು ಪೈಲಟ್, ಅವ್ರ ಹೆಸರು ಏನಾದ್ರು ನೆನಪಿದ್ರೆ ನೀವು ಹೇಳ್ರಿ. ಅಭಿನವ್ ಏನಿದೆ ಸಮಥಿಂಗ್. ಹಲ್ಲೆಲೂಯಾ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂಥ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಏನು ಮಾಡಿದ್ರು? ಏರೋಪ್ಲೇನಲ್ಲಿ ಏನು ಮಾಡಿದರು? ಅಲ್ಲಿ ಹೋಗಿ ಅದನ್ನು ಒಂದು ಶತ್ರು ದೇಶವಾಗಿರ್ತಕ್ಕಂಥ ಪಾಕಿಸ್ತಾನದ ಒಂದು ವಿಮಾನನ ಏನು ಮಾಡಿದ್ರು? ನಾಶ ಮಾಡಿ ಅಲ್ಲಿ ಹೋಗಿ ಏನು ಮಾಡಿದ್ರು? ಅವರು ತಮ್ಮ ಧೈರ್ಯವನ್ನ, ಶೌರ್ಯವನ್ನ ತೋರಿಸಿದ್ರು. ಅಲ್ಲಿವರೆಗೂ ಕೂಡ ಅಭಿನವ್ನ ಹೆಸರು ನೆನಪಿದೆನಾ? ಓದಿದವ್ರು ಮರ್ತು ಬಿಟ್ರಿ. ಹಲ್ಲೆಲೂಯಾ. ಕರೆಂಟ್ ಅಫೇರ್ಸ್ ನೆನಪಲ್ಲಿ ಇರಬೇಕು. ಹಲ್ಲೆಲೂಯಾ. ಅವ್ರ ಹೆಸರು ಏನಾಗ್ಬಿಡ್ತು? ಪ್ರಸಿದ್ಧವಾಗಿಬಿಡ್ತು. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಅವ್ರು ಏನಾಗ್ಬಿಟ್ರು? ಹೈಲೈಟ್ ಆಗಿಬಿಟ್ರು ಒಂದೇ ಒಂದು ಕಾರ್ಯದಿಂದ. ಏನು ಕಾರ್ಯ? ಅಲ್ಲಿ ಹೋಗಿ ಅವ್ರು ಏನು ಮಾಡಿದ್ರು? ಯುದ್ಧ ವಿಮಾನದ ಮೂಲಕವಾಗಿ ತನ್ನ ಶೌರ್ಯವನ್ನು ದೇಶಕ್ಕಾಗಿ ಸೈನಿಕನಾಗಿ ಏನು ಮಾಡಿದ? ಆ ಕಾರ್ಯವನ್ನು ಮಾಡಿದ ಕಾರಣಕ್ಕಾಗಿ ಆತನ ಹೆಸರು ಏನಾಗ್ಬಿಡ್ತು? ಪ್ರಸಿದ್ಧವಾಯಿತು. ಯಾವಾಗ ಹೆಸರು ಪ್ರಸಿದ್ಧವಾಗ್ತವೆ?
ಕೆಟ್ಟದು ಮಾಡಿದ್ರು ಪ್ರಸಿದ್ಧ ಆಗುತ್ತೆ, ಒಳ್ಳೆಯದು ಮಾಡಿದ್ರು ಕೂಡ ಪ್ರಸಿದ್ಧ ಆಗುತ್ತೆ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನ ಹೆಸರು ಇಲ್ಲಿ ಯಾಕೆ ಪ್ರಸಿದ್ಧ ಆಗ್ತಾ ಇದೆ ಅಂದ್ರೆ, ಆತನು ಪರಲೋಕದ ರಾಜ್ಯದ ಸುವಾರ್ತೆಯನ್ನ ಸಾರಿ ಹೇಳ್ತಾ ಇದ್ದಾನೆ. ಜನರ ನಾನಾ ತರವಾದ ರೋಗಗಳನ್ನ, ಬೇನೆಗಳನ್ನ, ಬಾಧೆಗಳನ್ನ, ದೆವ್ವಗಳನ್ನ, ಅನೇಕವಾಗಿರ್ತಕ್ಕಂಥ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ಜನರನ್ನ ಏನ್ ಮಾಡ್ತಾ ಇದ್ದಾರೆ? ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಹೆಸರು ಪ್ರಸಿದ್ಧವಾಗ್ತಾ ಬಂತು. ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ದೇಶಗಳಲ್ಲಿ, ಪಟ್ಟಣಗಳಲ್ಲಿ ಆತನ ಹೆಸರು ಪ್ರಸಿದ್ಧವಾಯಿತು. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಸಿದ್ಧವಾದ ಮೇಲೆ ಸುಮ್ಮನೆ ಇರುತ್ತಾ? ಏನಾಗುತ್ತೆ? ಯಾರಿಗೆ ಹೇಳ್ಬೇಡ್ರಿ ನೋಡ್ರಿ ಅಂದ್ರೆ 10 ಜನಕ್ಕೆ ಹೇಳ್ತೀವಿ ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಾಶರೇ, ಯಾರಿಗೆ ಹೇಳಕ್ ಹೋಗ್ಬಿಡ್ರಿ ಅಂದ್ರೆ ಏನು ಮಾಡಿರ್ತೀವಿ? 10 ಜನಕ್ಕೆ ಹೇಳಿರ್ತೀವಿ. ಆ 10 ಜನ ಇನ್ನು 100 ಜನಕ್ಕೆ ಹೇಳ್ತಾರೆ. ಆ 100 ಜನ ಇನ್ನು 1000 ಜನಕ್ಕೆ ಹೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಬಗ್ಗೆ ಎಲ್ಲರೂ ಮಾತಾಡಿಕೊಳ್ತಾ ಇದ್ದಾರೆ. ಯೇಸಪ್ಪಂತೆ, ನಜರೇತಿನ ಆತನಂತೆ ಬಡಗಿಯ ಕೆಲಸ ಮಾಡ್ತಿದ್ದಂತೆ, 30 ವರ್ಷಗಳವರೆಗೂ ಸೇವೆಗೆ ಬಂದಿದ್ದಾನಂತೆ. ಆತನ ಅದ್ಭುತಗಳನ್ನ ಮಾಡ್ತಾ ಇದ್ದಾನೆ. ಕುರುಡರಿಗೆ ಕಣ್ಣು ಕೊಡ್ತಾನೆ, ಕುಂಟರಿಗೆ ಕಾಲು ಕೊಡ್ತಾನೆ, ಸತ್ತವರನ್ನ ಎಬ್ಬಿಸ್ತಾನೆ. ಎಂತಹ ಕಾರ್ಯಗಳನ್ನ ಆತನು ಮಾಡಲು ಶಕ್ತನಾಗಿದ್ದಾನೆ. ದೆವ್ವಗಳಿಂದ ಪೀಡಿತರಾದಂತವರು ಬಿಡುಗಡೆಯನ್ನ ಹೊಂದಿಕೊಳ್ಳುತ್ತಾರೆ. ಎಲ್ಲ ಕಾರ್ಯಗಳು ಜನರಿಂದ ಒಬ್ರಿಗೊಂದೊಬ್ರಿಗೆ ಏನಾಗ್ತಾ ಇದೆ? ಹಬ್ಬತಾ ಬರ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಹೆಸರು ಪ್ರಸಿದ್ಧವಾದ ಕಾರಣಕ್ಕಾಗಿ ಈತನಿಗೂ ಕೂಡ ಗೊತ್ತಿತ್ತು. ಯಾರಿಗೆ? ಬಾರ್ತಿಮಾಯನಿಗೆ. ಬಾರ್ತಿಮಾಯನು ಅಲರ್ಟ್ ಆಗಿಬಿಟ್ಟ. ಎಷ್ಟು ದಿವಸದಿಂದ ನಾನು ಎದುರು ನೋಡ್ತಾ ಇದ್ದೆ, ಎಷ್ಟು ದಿವಸದಿಂದ ನಾನು ಕಾಯ್ತಾ ಇದ್ದೆ. ಅಯ್ಯೋ, ನನಗೆ ಬಿಡುಗಡೆ ಕೊಡುವಂತ ಯೇಸು ನನ್ನ ಬಳಿಗೆ ಬಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬಂದಿದ್ದಾನೆ, ಕೇಳಿದ್ದೇನೆ, ಆದರೆ ನನ್ನ ಬಳಿಗೆ ಆತನು ಬರಲಿಲ್ವಲ್ಲ ಅಂತೇಳಿ ಎರಿಕೋವಿನಲ್ಲಿ ಇದ್ದುಕೊಂಡು ಈ ಭಿಕ್ಷುಗಾರನ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ಆತನ ಮಾರ್ಗವಾಗಿ ಹೋಗುವಂತ ಸಮಯದಲ್ಲಿ ಆತನ ಬಗ್ಗೆ ಕೇಳಿ ತಿಳಿದುಕೊಂಡ ಮೇಲೆ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ. ಯಾವಾಗ ಸೃಷ್ಟಿಕರ್ತನಾದ ದೇವರು ನರವತಾರಿಯಾಗಿ ಬಂದು ನಿನಗಾಗಿ ಯಜ್ಞವಾಗಿದ್ದಾರೋ, ನಿನ್ನನ್ನು ಎಲ್ಲ ಕಾರ್ಯಗಳಿಂದ ಬಿಡುಗಡೆ ಮಾಡ್ತಾನೋ, ಉನ್ನತವಾಗಿ ನಿನ್ನನ್ನು ನಿಲ್ಲಿಸ್ತಾನೋ ಎಂಬುದಾಗಿ ನೀನು ತಿಳಿದ ಮೇಲೆ ನೀನು ಸುಮ್ಮನಿರಬಾರ್ದು. ಸತ್ಯವನ್ನು ತಿಳಿದುಕೊಂಡ ಮೇಲೆ ನೀನು ಸುಮ್ಮನಿರಬಾರ್ದು. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಯಾವಾಗ ಯೇಸು ಬರ್ತಾ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡನು, ಅವನು ಸುಮ್ಮನಿರಲಿಲ್ಲ. ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ನೀನು ಕರುಣಿಸು. ದೇವರು ನೀನು ಕರುಣಿಸುವಾತನು, ನೀನು ಕನಿಕರ ತೋರಿಸುವಾತನು, ನೀನು ಖಂಡಿತವಾಗಿ ನೀನು ನನ್ನನ್ನು ಕರುಣಿಸು ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ? ಕೂಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ಒಬ್ಬ ಭಕ್ತನ ಹಾಡ್ತಾನೆ ಪ್ರಿಯರೇ. ದೇವರು ಹಾಡನ್ನ ಏನೆಂಬುದಾಗಿ ಅಂದ್ರೆ, ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕಸದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ, ಕಸದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ, ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜಕ್ಕೆ ಜೈ. ಹಲ್ಲೆಲೂಯಾ. ಭಕ್ತನ ಏನಾಡ್ತಾನೆ? ಕೂಗುವ ಎಲ್ಲರಿಗೂ. ದೇವ್ರೇನಂತೆ? ಬಹಳ ಸಮೀಪದಲ್ಲಿ ಇರುವವನಿಲ್ಲ. ನಾವು ನೋಡ್ತಾ ಇದ್ದೇವೆ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಒಂದ್ಸಾರಿ ನಮ್ಮ ಹೈಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ನಮ್ಮ ಸರ್ ಒಂದು ಹುಡುಗ ಬರೆದಿರ್ತಕ್ಕಂಥ ಆನ್ಸರ್ ಶೀಟ್ ಬಗ್ಗೆ ಹೇಳಿದ್ರು ಪ್ರಿಯರೇ. ಭೀಮನು ದುರ್ಯೋಧನನನ್ನ
ಹೇಗೆ ಕೊಂದನು ಎಂಬುದಾಗಿ 5 ಮಾರ್ಕ್ಸಿಗೆ ನೀವು ಪ್ರಶ್ನೆಗೆ ಉತ್ತರ ಬರೀರಿ ಅಂತೇಳಿ ಹೇಳಿದ್ರೆ ಆ ಹುಡುಗ ಬರೆದಿದ್ನಂತೆ. ಆ ಹುಡುಗನ ಹೆಸರು ಹೇಳಿಲ್ಲ, ಏನಂತ ಬರೆದಿದ್ದಂತೆ, ಭೀಮನು ದುರ್ಯೋಧನನನ್ನ ಗುದ್ದಿ 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 ಎಷ್ಟು ಹಂಗೆ ಬರ್ಕಾಂತ ಹೋಗಿ ಲಾಸ್ಟಿಗೆ ದೊಡ್ಡದಾಗಿ ಒಂದು ಪೇಜ್ ಬರೆದು ಕೊಂದನು, ಗುದ್ದಿ ಗುದ್ದಿ ಕೊಂದನು. ಅಲ್ಲೆಲ್ಲಯ್ಯ ಅಲ್ಲೆಲ್ಲಯ್ಯ ಹೇಳೋದು ಅರ್ಥ ಆಗ್ತಾ ಇದ್ದೇನೆ. ಅದರಂಗ ಬೈಬಲಲ್ಲಿ ಬರೆದಿಲ್ಲ. ಯಾಕೆ ಬರೆದಿಲ್ಲ ಹೇಳ್ರಿ? ಇದು ದೇವರ ಗ್ರಂಥ. ಅವನು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಅವನು ಎಷ್ಟು ಸಾರಿ ಕೂಗಿದಾನೋ ಅಂತೇಳಿ ಹೇಳ್ತಾ ಇಲ್ಲ ವಾಕ್ಯ. ಏನಂತೇಳಿ ಅವಾಗ ಪ್ರಾರಂಭ ಮಾಡಿದ. ಹೆಂಗ ಪ್ರಾರಂಭ ಮಾಡಿದಂದ್ರೆ, ಏಸು ಹೋಗ್ತಾ ಇದ್ದಾರೆ. ಏಸು ನಿಲ್ಲುವವರೆಗೆ ಅವನು ಕೂಗುವಂಥದ್ದನ್ನ ನಿಲ್ಲಿಸಲಿಲ್ಲ. ಹಲ್ಲೆಲೂಯಾ! ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ನಜರೇತಿನ ಯೇಸು ಎಂದು ಅವನಿಗೆ ಕೇಳಿ, ದಾವೀದನ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸಿ ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ! ದೇವರು ಕಾರ್ಯ ಮಾಡುವವರೆಗೂ ನೀನು ಕೂಗುವಂಥದ್ದನ್ನ ಬಿಡಬೇಡ. ದೇವರು ಕಾರ್ಯ ಮಾಡುವವರೆಗೂ, ದೇವರು ತಾನು ತನ್ನ ಸಮಯವ ಬರುವವರೆಗೂ ಕಾರ್ಯ ಮಾಡೋದಿಲ್ಲ. ಹಲ್ಲೆಲೂಯಾ! ದೇವರ ಸಮಯ ಒಂದು ಇದೆ. ಆ ಸಮಯದಲ್ಲಿ ಖಂಡಿತವಾಗಿ ಆತನು ಕಾರ್ಯ ಮಾಡ್ತಾನೆ. 21:18 ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಏನಂತೇಳಿ ಇರುತ್ತೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗುವುದೇ ಇಲ್ಲ. ಒಂದ್ಸರಿ 21:18, 23:18 ಒಂದ್ಸರಿ ಓದ್ತೀರಿ ಬೇಗ. ಜ್ಞಾನೋಕ್ತಿ ತೆಗ್ದಿದ್ದೀರಿ? ಹಳೆ ಒಡಂಬಡಿಕೆಯಲ್ಲಿರಲ್ಲ, ಹೊಸ ಒಡಂಬಡಿಕೆಯಲ್ಲಿರುತ್ತೆ ಜ್ಞಾನೋಕ್ತಿ. ಓದಿ 23:18, 21 ಅಲ್ಲ 23:18. ಹಲ್ಲೆಲೂಯಾ! ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಒಂದು ಕಾಲ ಖಂಡಿತವಾಗಿ ಇದೆ. ಕಟ್ಟುವ ಕಾಲ ಉಂಟು, ಕಟ್ಟಿದ್ದನ್ನ ಕೆಡುವ ಕಾಲ ಉಂಟು. ಸಸಿ ನೆಡುವ ಕಾಲ ಉಂಟು, ಸಸಿಗೆ ಏನ್ ಮಾಡ್ತೀವಿ? ಏನಂತೀವಿ ಅದಕ್ಕೆ ಶಬ್ದ? ಕೊಯ್ತೀವಿ. ಸಸಿ ನೆಡಿತೀವಿ, ಸಸಿನ ಬೆಳೆ ಬಂದ ಮೇಲೆ ಅದನ್ನ ಕೊಯ್ತೀವಿ. ಕಾಲಗಳು ದೇವರು ನಿರ್ಮಾಣ ಮಾಡಿದಾನೆ. ಬಿತ್ತುವ ಕಾಲ ಉಂಟು, ಪೈರನ್ನ ಕೊಯ್ಯುವ ಕಾಲ ಕೂಡ ಉಂಟು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈತನು ಕೂಗುವುದಕ್ಕೆ ಪ್ರಾರಂಭ ಮಾಡಿದ. ಎಲ್ಲಿವರೆಗೆ ಕೂಗಿದ ಈತ? ಯೇಸು ಹೋಗುವ ಯೇಸು ನಿಲ್ಲುವವರೆಗೆ ಕೂಗುತ್ತಾ ಇದ್ದಾನೆ. ಕೂಗುವಾಗ ನಿನ್ನ ಕುಟುಂಬದವರು ನಿನ್ನ ಏನ್ ಮಾಡ್ಬೋದು? ಇರ್ಲಿ, ಎಷ್ಟು ಕೂಗ್ತಿ, ಎಷ್ಟು ನಡ್ಕಂತಿ, ಯಾಕೆ ಬಿಟ್ಬಿಡಲ್ಲ ಅಂತೇಳಿ ಏನ್ ಮಾಡಬಾರ್ದು? ಅಡ್ಡಿಪಡಿಸ್ಬೋದು. ಹಲ್ಲೆಲೂಯಾ! ಕೂಗುವಾಗ ನಿನ್ನ ಸಂಬಂಧಿಕರು ನಿನ್ನನ್ನ ಅಡ್ಡಿಪಡಿಸ್ಬೋದು, ಬಂಧುಗಳ ಅಡ್ಡಿಪಡಿಸ್ಬೋದು, ಸ್ನೇಹಿತರ ಅಡ್ಡಿಪಡಿಸ್ಬೋದು. ಅವರ ಹೇಳುವಂತ ಮಾತುಗಳನ್ನ ಕೇಳಿ ನೀ ಕೂಗೋದು ನಿಲ್ಲಿಸಿದ್ರೆ ನಷ್ಟಪಡೋದು ಯಾರು? ನೀನೆ. ಹಲ್ಲೆಲೂಯಾ! ಪ್ರೈಸ್ ಲಾರ್ಡ್. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಕೂಗುವುದಕ್ಕೆ ಪ್ರಾರಂಭ ಮಾಡಿದಾಗ ಅನೇಕರಂತೆ, ಸ್ವಲ್ಪರಲ್ಲ, ಎಷ್ಟು ಜನ? ಅನೇಕರು ಸುಮ್ಮನಿರು ಎಂದು ಅವನನ್ನ ಗದರಿಸಲು, ಹಲ್ಲೆಲೂಯಾ, ಗದರಿಸ್ತಾ ಇದ್ದಾರೆ. ಏನಂತೇಳಿ? ಸುಮ್ಮನಿರು ಭಿಕ್ಷೆಗಾರನೇ, ಯಾಕೆ ಕೂಗ್ತಿ ನೀನು? ಹಲ್ಲೆಲೂಯಾ! ಸುಮ್ಮನಿರು, ಕೂಗಕ್ಕೆ ಹೋಗ್ಬೇಡ, ನೀನು ಕೂಗಬೇಡ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ? ಅವನನ್ನ ತಡಿತಾ ಇದ್ದಾರೆ. ಎಲ್ಲಿ ತಡಿತಾ ಇದ್ದಾರೆ? ದೇವರನ್ನ ಕೂಗುವುದಕ್ಕೆ ತಡಿತಾ ಇದ್ದಾರೆ. ಹಲ್ಲೆಲೂಯಾ! ಪ್ರೈಸ್ ದಿ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆ ವಾಕ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅವನನ್ನ ಗದರಿಸಿದರು ಜನರು. ಇನ್ನು ಸ್ವಲ್ಪ ಹೊತ್ತಿಗೆ ಹೊಡಿತಿದ್ರೇನೋ, ಬಡಿತಿದ್ರೇನೋ. ಹಲ್ಲೆಲೂಯಾ! ಜನರು ನೋಡ್ರಿ, ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ತಾರೆ? ಅಡ್ಡಿ ಮಾಡ್ತಾರೆ. ತಾವೂ ಬರಲ್ಲ, ಬರುವಂಥವ್ರಿಗೂ ಬರೋದಕ್ಕೆ ಬಿಡಲ್ಲ. ಕುರುಡರು ಸೇರಿ ಎಲ್ಲಿ ಬೀಳ್ತಾರೆ? ಕುಣಿಯಲ್ಲಿ ಬೀಳ್ತಾರೆ. ತಾವು ಕುಣಿಯಲ್ಲಿ ಬೀಳೋಕೆ ರೆಡಿ ಆಗ್ಯಾರ, ನಾವೊಬ್ಬರೇ ಬೀಳೋದು ಬೇಡ, ಇನ್ನೂ ಒಂದು 10 ಜನ 100 ಜನ ಹಿಡ್ಕೊಂಡು ನಾವು ಬೀಳೋಣ. ಹಲ್ಲೆಲೂಯಾ! ಪ್ರೈಸ್ ಲಾರ್ಡ್. ನಾವು ಕುಣಿಯಲ್ಲಿ ಬೀಳುವಂಥವರಲ್ಲ, ಕುಣಿಯಿಂದ ನಾವು ಮೇಲಕ್ಕೆ ಆರಿ ಹೋಗುವಂಥವ್ರು. ಹಲ್ಲೆಲೂಯಾ! ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅನೇಕರು ಅವನನ್ನು ತಡಿತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ತಡಿತಾ ಇದ್ದಾರೆ, ಗದರಿಸ್ತಾ ಇದ್ದಾರೆ. ಯಾಕೆ ಕೂಗ್ತಿ ನೀನು ಯೇಸುವನ್ನ ಎಂಬುದಾಗಿ. ಹಲ್ಲೆಲೂಯಾ! ಒಂದು ವೇಳೆ ಅವರಿಗೆ ಅದು ಏನಾಗಿರ್ಬೋದ್ರಿ? ಇರಿಟೇಟ್ ಆಗಿರ್ಬೋದು. ಆತನ ಸೌಂಡ್, ಆತನ ಕೂಗು. ಒಂದು ವೇಳೆ ಅಯ್ಯೋ ಯೇಸು ಸ್ವಾಮಿ ಇವನ್ನ ಚಲೋ ಮಾಡಿಬಿಟ್ರ ಇವನೇನಾಗ್ಬಿಡ್ತಾನ? ಅಭಿವೃದ್ಧಿ ಆಗಿಬಿಡ್ತಾನೆ ಅನ್ನುವಂಥ ದುರ್ಗುಣ, ಹೊಟ್ಟೆಯೊಳಗಿನ ಕಿಚ್ಚು ಕೂಡ ಅವರಿಗೆ
ಇರಬಹುದು. ಎರಡೇ ಅಲ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವನಿಂದ ಅವನಿಗೆ ಇರಿಟೇಟ್ ಆದ್ರೆ ಆಗಿರ್ಬೇಕು, ಇಲ್ಲಾಂದ್ರೆ ಯೇಸುವನ್ನ ಚಲೋ ಮಾಡಿಬಿಡ್ತಾನೆ ಅನ್ನುವಂಥ ದುರ್ಗುಣಗಳಾದ್ರೆ ಅವನಲ್ಲಿ, ಅಲ್ಲಿರುವಂಥ ಜನರಲ್ಲಿ ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಗದರಿಸಲು ಅವನಂತೆ ದಾವೀದನ ಕುಮಾರನೇ ನನ್ನನ್ನ ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೂಗುವಂತದನ್ನ ನಿಲ್ಲಿಸಲಿಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾ ಇರ್ತಾರೆ ನಮ್ಗೆ, ಏನಂತ ಹೇಳಿದ್ರೆ, ಇಲ್ಲ ರೀ ಅಲ್ಲಿಗೆ ಹೋಗ್ಬೇಡ್ರಿ ಅಂತಾರೆ, ಏಸಪ್ಪನ ನಂಬಬೇಡ್ರಿ ಅಂತಾರೆ, ಅದಂತಾರೆ ಇದಂತಾರೆ, ಅವು ಇವು ಅಂತೇಳಿ. ಹಲ್ಲೆಲೂಯಾ. ನಾವು ಒಂದೇ ಹೇಳ್ತೀವಿ, ಏನಂತೇಳಿ, ಯೇಸುವನ್ನು ಬಿಟ್ಟರೆ ಮತ್ತೆ ಬೇರೆ ಎಲ್ಲಿ ನಿನಗೆ ಮೋಕ್ಷ ಸಿಗೋದಿಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ಬಿಟ್ಟರೆ ಬೇರೆ ನಿನಗೆ ಎಲ್ಲಿ ಮಾರ್ಗ ಇಲ್ಲವೇ ಇಲ್ಲ. ಯಾರು ಕೂಡ ನಾನೇ ಮಾರ್ಗ ಎಂಬುದಾಗಿ ಹೇಳಿದಂಥವ್ರು ಒಬ್ಬರು ಕೂಡ ಇಲ್ಲ, ನಾನೇ ಸತ್ಯ ಎಂಬುದಾಗಿ ಹೇಳಿದಂಥವ್ರು ಒಬ್ಬರು ಕೂಡ ಇಲ್ಲ, ನಾನೇ ಜೀವ ಎಂಬುದಾಗಿ ಹೇಳಿದಂಥವ್ರು ಒಬ್ಬರು ಕೂಡ ಇಲ್ಲ, ನಾನೇ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬರ್ತೀನಿ ಎಂಬುದಾಗಿ ಇರುವಾಗಲೂ, ಅಲ್ಲಿ ಪರಲೋಕದಲ್ಲಿ ಇರುವಾಗಲೂ, ಭೂಮಿ ಮೇಲೆ ಬಂದಾಗಲೂ ಹೇಳಿದಂಥವ್ರು ಒಬ್ಬರು ಕೂಡ ಇಲ್ಲ. ಹಲ್ಲೆಲೂಯಾ. ಯಾರು ಹೇಳಿದ್ದಾರೆ? ಯೇಸು ಮಾತ್ರ ಹೇಳಿದ್ದಾನೆ. ಯಾಕೆ ಹೇಳಿದಾನಂದ್ರೆ ಆತನೊಬ್ಬ ಆತನೇ, ಅದಕ್ಕೋಸ್ಕರವಾಗಿ ಆತನು ಮಾತ್ರ ಹೇಳಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದಾವೀದನ ಕುಮಾರನೇ ನನ್ನನ್ನ ಕರುಣಿಸು. ಹಲ್ಲೆಲೂಯಾ. ಅನೇಕರು ನಿಮ್ಮನ್ನು ಅಡ್ಡಿ ಮಾಡ್ತಾರೆ, ಒಳ್ಳೆ ಕಾರ್ಯಕ್ಕಾಗಿ ಬರುವುದಕ್ಕಾಗಿ, ಯೇಸುವಿಗಾಗಿ ಬರುವಾಗ ಅನೇಕರು ಅಡ್ಡಿ ಮಾಡ್ತಾರಂತೆ. ಹಲ್ಲೆಲೂಯಾ. ಗುಡ್ಡದ ಮೇಲೆ ಇರೋದಕ್ಕೆ ಹೋದರೆ ಅಡ್ಡಿ ಮಾಡಲ್ಲ, ಜಲದಲ್ಲಿ ಇರೋದಕ್ಕೆ ಹೋದರೆ ಅಡ್ಡಿ ಮಾಡಲ್ಲ, ಅಡವಿಯಲ್ಲಿ ಇರೋದಕ್ಕೆ ಹೋದರೆ ಅಡ್ಡಿ ಮಾಡಲ್ಲ, ಊರಲ್ಲಿ ಇರೋದಕ್ಕೆ ಹೋದರೆ ಅಡ್ಡಿ ಮಾಡೋದಿಲ್ಲ. ಆದರೆ ಯೇಸು ಅಂದ ತಕ್ಷಣ ಅವ್ರ ಗಾಡಿಗಳೆಲ್ಲ ಪಂಚರ್ ಆಗಿಬಿಡ್ತಾರೆ. ಹಲ್ಲೆಲೂಯಾ. ಸಹಿಸಲ್ಲ. ಯಾಕೆ ಹೇಳ್ರಿ? ಅವ್ರು ಸಹಿಸಲ್ಲ. ಹಲ್ಲೆಲೂಯಾ. ಅವರು ಸಹಿಸಲ್ಲ. ಯಾಕಂದ್ರೆ ಯೇಸು ಎಲ್ಲರೂ ಒಂದೇ ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ಯೇಸು ಎಲ್ಲರಿಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದಾರೆ. ಯೇಸು ಎಲ್ಲರನ್ನ ಉನ್ನತ ಸ್ಥಾನದಲ್ಲಿ ನಡೆಸ್ತಾರೆ. ಪ್ರೇಯರ್ ಅದನ್ನು ಸಹಿಸಕ್ಕಾಗಲ್ಲ ಕೆಲವು ಜನರಿಗೆ. ಹಲ್ಲೆಲೂಯಾ. ಪ್ರೇಯರ್ಸ್ ಗಾಡಿ ನಾವು ನೋಡ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ, ದೇವರ ವಾಕ್ಯದಲ್ಲಿ ಅವನು ಅವರ ಕೂಗನ್ನ ಅವರು ತಡೆ ಹಿಡಿದ್ರು ಕೂಡ, ಅವರು ಗದರಿಸಿದ್ರು ಕೂಡ, ಒಂದೇಳಿ ಹೊಡೆದ್ರು ಕೂಡ ಅವನೇನ್ ಮಾಡಲಿಲ್ಲಂತೆ, ನಿಲ್ಲಲಿಲ್ಲ. ಹಲ್ಲೆಲೂಯಾ. ಅವನ ಸೌಂಡ್ ಮತ್ತೆಷ್ಟು ಏನಾಯ್ತು, ಈಗ DJ ಅಂತೇಳಿ ಬಂದಿದ. ಹೆಂಗಿರುತ್ತೆ ಸೌಂಡ್? ಹೆಂಗಿರುತ್ತೆ? ಮೈ ನಡಗ್ತಾ ಇರುತ್ತೆ. ಕೆಲವೊಬ್ರು ತರ್ತಿರ್ತಾರೆ, ಹೆಂಗಿರುತ್ತೆ ಸೌಂಡ್? ಮೈಂಡ್ ದೇಹ ಏನಾಗ್ತಾ ಇರುತ್ತೆ, ಶೇಕ್ ಆಗ್ತಾ ಇರುತ್ತೆ, ನಡಗ್ತಾ ಇರುತ್ತೆ, ಹಂಗಿರ್ತದೆ ಸೌಂಡ್. ಹಲ್ಲೆಲೂಯಾ. ಅವನು ಸ್ವಲ್ಪ ಸೌಂಡ್ ಇಟ್ಟಿದ್ದ, ಸ್ವಲ್ಪ ಮತ್ತೆ ತಡೆ ಹಿಡಿದ್ರು, ಈಗ ಸೌಂಡ್ ಏನಾಯ್ತು, ಒಂದು ಜಾಸ್ತಿ ಆಯ್ತು. ಹೆಂಗೆ ಕಿರಿಸ್ತಾ ಇದ್ದಾನೆ, ಹೊಟ್ಟೆ ಒಳಗಿನ ಕರುಳುಗಳು ಹರ್ಕೊಂಡು ಬರಂಗೆ ಕಿರಿಸಾಕತ್ತಾನೆ. ಒಂದು ಮಾತಿನಾಗ ಹೇಳ್ಬೇಕಂದ್ರೆ. ಹಲ್ಲೆಲೂಯಾ. ಹೆಂಗ್ರಿ? ಮತ್ತಷ್ಟು ಕೂಗಿಕೊಂಡನು. ಯಾಕಂದ್ರೆ ಬಾಧೆ ಅವನಿಗಿದೆ, ಕಷ್ಟ ಅವನಿಗಿದೆ, ವೇದನೆ ಅವನಿಗಿದೆ, ಬಲಹೀನತೆ ಅವನಿಗಿದೆ. ಅದನ್ನು ಬಿಡಿಸುವಂತವ್ರು ಯೇಸು ಎಂಬುದಾಗಿ ಅವನಿಗೆ ಗೊತ್ತಿದೆ. ಅದರ ಸಲುವಾಗಿ ಕೂಗ್ತಾ ಇದ್ದಾನೆ ಅವನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಅವನು ಕೂಗುವಂತ ಸೌಂಡ್ ಇನ್ನೂ ಹೆಚ್ಚಾದಾಗ ಯೇಸು ಅಲ್ಲೇ ನಿಂತನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವನು ಕೂಗು ಯೇಸುವನ್ನ ನಿಲ್ಲುವ ಹಾಗೆ ಮಾಡಿತು. ಹಲ್ಲೆಲೂಯಾ. ಕೆಲವೊಬ್ರು ಪ್ರಾರ್ಥನೆ ಮಾಡಲ್ಲ, ಕೆಲವರು ವಾಕ್ಯ ಓದಲ್ಲ, ಕೆಲವೊಬ್ರು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳೋದಕ್ಕೋಸ್ಕರವಾಗಿ ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಗೆ ಕಾರ್ಯ ಮಾಡಲಿಲ್ಲರಿ ಅಂತೇಳಿ ಏನು ಮಾಡ್ತಾರೆ ಅಂತಾರೆ. ಹಲ್ಲೆಲೂಯಾ. ದೇವರಲ್ಲಿ ನೀನು ಬೆಳೆದ್ರೆ ಖಂಡಿತವಾಗಿ ದೇವರು ಕಾರ್ಯ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಅಡ್ಡ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂದ್ರೂ ಕೂಡ ಅದು ಹೆಂಗಿರುತ್ತೆ, ಒಳ್ಳೆಯ ಬಹುಮಾನನೇ ಬಂದಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆಗ ಯೇಸು ನಿಂತು ಏನ್ ಮಾಡಿದಂತೆ, ಸ್ವಾಮಿಯವರು ಹೋಗುವಂತ ದೇವರು, ನಡೆದಾಡ್ತಾ ಹೋಗ್ತಾ ಇರುವ ದೇವರು, ಆತನು ನಿಂತುಕೊಂಡನು. ಯಾರ ಸೌಂಡನ್ನು ಕೇಳಿ? ಭಾರತಿಮಾಯನ ಸೌಂಡ್. ಯೇಸು ಸ್ವಾಮಿಗೆ ಕಿವಿಗೆ ಕೇಳಿಸ್ಕೊಳ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಎಲ್ಲರ ಯೇಸು ಸ್ವಾಮಿ ನಾನು ಮುಟ್ಟಬೇಕು, ನೀನು ಮುಟ್ಟಬೇಕು, ಇವರು ಭಾಳ 12 ಜನ ಇದ್ದಾರೆ ಮಹಾಪುರುಷರು. ಎಷ್ಟು ಜನ ಇದ್ದಾರೆ? 12 ಜನ. ಇವರಿಗೆ ಕ್ರೇಡ್ ಯೇಸು ಸ್ವಾಮಿ ಬಳಿಯಲ್ಲಿ ಇದ್ದ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಇವರು? ಸೆಕ್ಯೂರಿಟಿ ಗಾರ್ಡ್ ಆಗಿ ನಮ್ಮ ಗುರುನ ನೀನು ಮುಟ್ಟಬೇಡ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ? ಅಡ್ಡಡ್ಡ ಬರ್ತಾ ಇದ್ರು. ಇವ್ರ ಸೌಂಡ್ಗಳ ಮಧ್ಯದಲ್ಲಿ ಯೇಸು ಏನ್ ಮಾಡಿದ್ರಿ?
ಅಲ್ಲಿ ನಿಂತರು ಪ್ರಿಯರೇ. ಅದು ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇವರು, ಯಾವ ದೇವರು ಕಿವಿ ಕೊಟ್ಟಿದ್ದಾನೋ, ಮೂಗು ಕೊಟ್ಟಿದ್ದಾನೋ, ಬಾಯಿ ಕೊಟ್ಟಿದ್ದಾನೋ, ಆ ದೇವರಿಗೆ ನಾವು ಕೂಗಿರುವಂಥದ್ದು ಕೇಳಿಸಕ್ಕೆ ಸಾಧ್ಯ ಇಲ್ಲನಾ? ಕೇಳಿಸುತ್ತೆ. ಕಾರಣ ಒಂದೇ, ಎಂತಹ ಒಂದು ಭಯಾನಕವಾಗಿರ್ತಕ್ಕಂಥ ಶಬ್ದಗಳ ಮಧ್ಯದಲ್ಲಿಯೂ ಕೂಡ ಯೇಸು ಅವನ ಸ್ವರವನ್ನ ಏನ್ ಮಾಡಿದ್ರಿ? ಕೇಳಿಸಿಕೊಂಡು ನಿಂತರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ನಿಂತು ಅವನನ್ನ ಕರೆಯಿರಿ. ಯಾರನ್ನ ಕರಿಬೇಕು? ಯಾವನು ಕೂಗುತ್ತಾ ಇದ್ದಾನೋ, ಯಾವನು ಬಳಲಿದಾನೋ ಅವನನ್ನ ಕರೆಯಿರಿ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಅಲ್ಲಿ ಜನರು ಯಾರು ತಡಿತಾ ಇದ್ರು, ಯಾರು ಅವನಿಗೆ ಬೈತಾ ಇದ್ರು, ಗದರಿಸ್ತಾ ಇದ್ರು, ಆ ಜನರು ಏನ್ ಮಾಡ್ತಾ ಇದ್ದಾರೆ? ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ, ಆ ಕುರುಡನನ್ನ ಕರಿತಾ ಇದ್ದಾನೆ. ಯಾರ ಮುಂದೆ ನೀನು ಅವಮಾನಕ್ಕೆ ಈಡಾಗಿದ್ದೀಯೋ ಅವರ ಮುಂದೆಯೇ ದೇವರು ನಿನಗೆ 2ರಷ್ಟು ಮಾನ ಕೊಡ್ತಾನೆ. ಹಲ್ಲೆಲೂಯಾ. ಯಾರ ಮುಂದೆ ನೀನು ತಗ್ಗಿಸಲ್ಪಟ್ಟವನಾಗಿ ಇದ್ದೀಯೋ, ಕಡೆಗಣಿಸಲ್ಪಟ್ಟವನಾಗಿ ಇದ್ದೀಯೋ, ಅವರ ಮುಂದೆಯೇ ದೇವರು ನಿನಗೆ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಿನ್ನನ್ನ ನಿಲ್ಲಿಸ್ತಾನೆ. ನಂಬುವುದಾದ್ರೆ ಗಟ್ಟಿಯಾಗಿ ದೇವರಿಗೆ ಚಪ್ಪಲಿ ಹೊಡೆದು ದೇವರ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ತಡೆ ಇಡ್ತಾ ಇದ್ರು ಅವರು ಏನ್ ಮಾಡಿದ್ರಂತೆ? ಕರಿತಾ ಇದ್ದಾರೆ ಈಗ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರಿಗೆ ಅಸಾಧ್ಯ ಯಾವುದು ಕೂಡ ಇಲ್ಲ. ದೇವರಿಗೆ ಮನುಷ್ಯರ ಮನಸ್ಸುಗಳನ್ನಾತ ಮಾರ್ಪಡಿಸುವಂತಹ ದೇವರು. ನಿನಗಿರುವಂತಹ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಕೊಡುವ ದೇವರು, ದುಃಖಕ್ಕೆ ಬದಲಾಗಿ ಆನಂದವನ್ನ ಕೊಡುವ ದೇವರು, ರೋಗಕ್ಕೆ ಬದಲಾಗಿ ಆರೋಗ್ಯವನ್ನ ಕೊಡುವ ದೇವರು, ನಿನ್ನ ಪಿತೃಗಳಿಂದ ಬಂದಿರತಕ್ಕಂಥ ಶಾಪಗಳಿಗೆ ಬದಲಾಗಿ ಆಶೀರ್ವಾದವನ್ನ ತಲತಲಾಂತರದವರೆಗೆ 1000 ತಲೆಗಳವರೆಗೆ ಕೊಡುವ ದೇವರು ಆತ. ನಂಬುವುದು ನಿನ್ನಿಂದ ಆದರೆ ಖಂಡಿತವಾಗಿ ದೇವರು ಕಾರ್ಯ ಮಾಡ್ತಾರೆ ಪ್ರಿಯರೇ. ಆ ಬಾರ್ತಿಮಾಯನು ಕೂಗ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಎಲ್ಲಿವರೆಗೂ ಕೂಗಿದ? ಯೇಸು ನಿಲ್ಲುವವರೆಗೂ ಕೂಗಿದ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏಳು ನಿನ್ನನ್ನ ಕರೆಯುತ್ತಾನೆ, ಧೈರ್ಯವಿರಲಿ. ಭಯಪಡಬಾರದು. ನಾವು ಮೃತ್ಯುಂಜಯ ಮಠಕ್ಕೆ ಬಂದಿವಂದ್ರೆ ಭಯನೆಲ್ಲ ಬಿಟ್ಟಾಕೊಂಡ್ಬಿಡ್ಬೇಕು. ಯಾಕೆ ಹೇಳ್ರಿ? ಇಲ್ಲಿ ಬಂದ ಮೇಲೆ ಭಾರ ನಿಮ್ದಲ್ಲ, ಭಾರ ಯಾರ್ದು? ನಮ್ಮದು. ಹಲ್ಲೆಲೂಯಾ. ನಮ್ಮ ಭಾರವನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರವಾಗಿ, ನಮ್ಮೆಲ್ಲರ ಭಾರವನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರವಾಗಿ ಯಾರು ಬಂದಿದ್ದಾರೆ? ಯೇಸು ಬಂದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಧೈರ್ಯವಿರಲಿ. ಧೈರ್ಯವನ್ನ ಕಳ್ಕೊಬಾರದು. ನಾವು ಭಯಪಡೋದಕ್ಕೆ ಹೋಗ್ಬಾರ್ದು. ಕೆಲವೊಂದ್ಸಾರಿ ನಂಬಿದ ಮೇಲೆ ಆ ಘಟನೆಗಳು, ಈ ಘಟನೆಗಳು ಆಗುವಾಗ, ಅಯ್ಯೋ ಈ ಘಟನೆ ಆಯ್ತು ಅಂತೇಳಿ ಮತ್ತೆ ಕೆಸನ ಕಾಲಿಡಕ್ಕೆ ಹೋದ್ರೆ ಒಣ್ಣಿನಲ್ಲಿ ಸಿಗಿಬಿದ್ದು ಹೊಲಸಾಗದ ಯಾರು? ನೀನೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಧೈರ್ಯವಿರಲಿ ಅಂತೇಳಿ ಹೇಳಿದ ಮೇಲೆ ಏಳು ಏನಂತ ಇದ್ದಾರೆ? ಏಳು ನಿನ್ನನ್ನ ಕರೆಯುತ್ತಾನೆ. ಯೇಸು ನಿನ್ನನ್ನ ಕರೆಯುತ್ತಾರೆ. ಇವತ್ತು ಕೂಡ ವಾಕ್ಯ ಹೇಳುವಂಥದ್ದು ಒಂದೇ, ದೇವರು ನಿನ್ನನ್ನ ಕರಿತಾ ಇದ್ದಾನೆ. ಒಂದು ವೇಳೆ ನೀನು ಬಾರ್ತಿಮಾಯನೋಪಾದಿಯಲ್ಲಿ ನಿನಗೆ ಕಣ್ಣುಗಳು ಕಾಣಲಾರದ ಸ್ಥಿತಿಯಲ್ಲಿ ಇರ್ಬೋದು. ಯಾವ ಕಣ್ಣುಗಳು? ಆತ್ಮಿಕ ಕಣ್ಣುಗಳು, ದೇವರನ್ನ ನೋಡಲಾರದ ಕಣ್ಣುಗಳು, ದೇವರ ವಾಕ್ಯವನ್ನ ಕೇಳಿ ಕೂಡ ಗ್ರಹಿಸಲಾರದ ಕಣ್ಣುಗಳು. ಆ ಕಣ್ಣುಗಳಿದ್ರೆ ಇವತ್ತಿನ ದಿವಸ ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡು. ನೀನು ಕೂಗಿದರೆ ಆತನು ನಿಂತುಕೊಂಡು ನಿನ್ನ ಜೀವಿತದಲ್ಲಿ ಏನ್ ಮಾಡ್ತಾನೆ? ಕಾರ್ಯ ಮಾಡ್ತಾನೆ ಪ್ರಿಯರೇ. ಅವ್ರು ಹೇಳ್ತಾ ಇದ್ದಾರೆ, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನ ಪ್ರತಿಕ್ರಿಯೆ ನೋಡ್ರಿ. ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವನಲ್ಲಿ ಏನಿದೆ? ಒಂದು ಕೋಲಿ ಇದೆ, ಒಂದು ತಟ್ಟೆ ಇದೆ, ಅವನಲ್ಲಿ ಭಿಕ್ಷೆಗಾರನ ಒಂದು ಹೊದಿಕೆ ಇದೆ. ಅವೆಲ್ಲವುಗಳನ್ನ ಏನ್ ಮಾಡ್ತಾ ಇದ್ದಾನೆ? ತೆಗೆದು ಹಾಕಿ ತಟ್ಟನೆ. ಹೆಂಗ್ ಬರ್ತಾ ಇದ್ದಾನೆ ಅವನು? ನೇರವಾಗಿ ಬಂದ್ರೆ ಅವ್ನ ಏನಂತ? ಕುರುಡ ಅಂತಾರ. ಹೆಂಗ್ ಬರ್ತಾ ಇದ್ದಾನ್ರಿ? ಹೆಂಗ್ ಬರ್ತಾ ಇದ್ದಾನೆ? ಹಿಂಗ 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 ಇಲ್ಲಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಕಡೆಲ್ಲೋ ಈ ಕಡೆ ಅಂತೇಳಿ ಅಲ್ಲಿ ಜನರು ಏನ್ ಮಾಡ್ತಾ ಇದಾರೆ? ಹೇಳ್ತಾ ಇದಾರೆ, ಕರ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಯೇಸು ಕರೆದನೋ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಪ್ರತಿಕ್ರಿಯೆಗೆ ಸ್ಪಂದಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರತಿಸ್ಪಂದನೆಯನ್ನ ಮಾಡ್ತಾ ಇದ್ದಾನೆ. ಕರೆದಂತವನು ಈತನೇ, ಯೇಸು ನಿಂತಿದ್ದಾನೆ. ಯೇಸು ಮತ್ತೆ ಇವನನ್ನ ಏನ್ ಮಾಡ್ತಾ ಇದ್ದಾನೆ? ಕರಿತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿಗೆ ಹೋಗ್ಬೋದಾಗಿತ್ತಲ್ರಿ, ಅಲ್ಲಿಗೆ ಹಂಗೆಲ್ಲ ಹೋಗಕ್ಕೆ ಆಗಲ್ಲ. ಯಾಕೆ ಹೇಳ್ರಿ? ಯಾಕೆ? ತಗ್ಗಿಸಿಕೊಳ್ಳಬೇಕು, ವಿಧೇಯತೆಯನ್ನ
ತೋರಿಸಬೇಕು. ಅವನಲ್ಲಿರ್ತಕ್ಕಂಥ ವಿಶ್ವಾಸ ಹೊರಗಡೆ ಬರಬೇಕು. ಒಂದು ವೇಳೆ ಅವ್ನು ಕೋಲ್ ಹಿಡ್ಕೊಂಡು ಹಿಂಗೆ ಬಂದಿದ್ರಪ್ಪ ಮತ್ತೆ ದೇವ್ರು ಸ್ವಸ್ಥ ಮಾಡ್ತಿದ್ನೇ ಇಲ್ವೋ ಗೊತ್ತಿಲ್ಲ. ಅಲ್ಲೂ ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊದಿಕೆಯನ್ನ ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಆತನ ಬಳಿಗೆ ಆ ವ್ಯಕ್ತಿ ಬಂದಾಗ ಏನಂತ ಕೇಳ್ತಾ ಇದ್ದಾರೆ, ನನ್ನಿಂದ ನಿನಗೆ ಏನಾಗ್ಬೇಕು, ನಾನು ನಿನಗೆ ಏನನ್ನ ಮಾಡಬೇಕು, ನೀನು ಹೇಳ್ಬೇಕು. ಅಂಗಡಿ ಮುಂದೆ ಹೋಗಿ ಸುಮ್ಮನೆ ನಿಂತ್ಕೊಂಡು ರೊಕ್ಕ ಎಷ್ಟು ನೀನು 10,000 ಹಿಡ್ಕ ಕೋಟಿ ರೂಪಾಯಿ ಇಟ್ಕೊಂಡು ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡ್ರಪ್ಪ ಅಂದ್ರೆ ಅಂಗಡಿ ನಿನಗೆ ಏನು ಕೊಡಲ್ಲ, ಕೊಡ್ತಾರಲ್ಲ ಯಾಕಂದ್ರೆ ಕೊಡಲ್ಲ. ನೀನೇನು ಮಾಡ್ಬೇಕು, ಸನ್ನೆನೆ ಮಾಡಿ ಮಾತು ಬರಲಿಲ್ಲ ಅಂದ್ರೆ ಇಲ್ಲ ಬಾಯಿ ತರದಾದ್ರೆ ನೀನು ಇಂತಿಂತದ್ದು ಬೇಕಂತೇಳಿ ಹೇಳು. ದೇವರು ಕೂಡ ಕೇಳ್ತಾ ಇದ್ದಾನೆ, ನನ್ನಿಂದ ನಿನಗೆ ಏನಾಗಬೇಕು. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ತನ್ನ ಸಮಸ್ಯೆನ ಹೇಳಿಕೊಳ್ತಾ ಇದ್ದಾನೆ. ಏನಂತೇಳಿ, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹುಟ್ಟು ಕುರುಡನಾಗಿರ್ತಕ್ಕಂಥ ಅವನು ಕಣ್ಣುಗಳನ್ನ ಹೊಂದಿಕೊಂಡ. ಯಾವುದರ ಮೂಲಕವಾಗಿ? ಯೇಸುವನ್ನ ಕರೆಯುವುದರ ಮೂಲಕವಾಗಿ, ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸುವುದರ ಮೂಲಕವಾಗಿ, ತನ್ನ ಸಮಸ್ಯೆಯನ್ನ ಹೇಳಿಕೊಳ್ಳುವುದರ ಮೂಲಕವಾಗಿ ದೇವರನ್ನು ಕರಿತಾ ಇದ್ದಾನೆ. ಸಹೋದರ ಸಹೋದರಿ, ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸ್ಪಷ್ಟವಾಗಿ ನೀನು ಪ್ರತಿಸ್ಪಂದನೆಯನ್ನ ಕೊಡಬೇಕು. ನ್ಯೂಟನ್ಸ್ ಲಾ, ಥರ್ಡ್ ಲಾ ಅನ್ಸುತ್ತೆ, ಏನಂತ ಹೇಳುತ್ತೆ, ಏನು ಹೇಳುತ್ತೆ? ಓದಿದವರು ನೀವು ಮರ್ತು ಬಿಟ್ಟಿದ್ದೀರಿ, ಹೇಳ್ರಿ, ನಾವು ಸ್ವಲ್ಪ ಮರಿತಿರ್ತೀವಿ ಅವಾಗವಾಗ. ಹಲ್ಲೆಲೂಯಾ. ಏನು ಹೇಳುತ್ತೀರಿ? ಆ್ಯಕ್ಷನ್ಗೆ ಏನಿರುತ್ತೆ? ರಿಯಾಕ್ಷನ್ ಇರುತ್ತೆ. ಬಾಲ್ ತಗೊಂಡು ಗೋಡಿಗೆ ಹೊಡೆದ್ರೆ ಗೋಡಿ ಹಿಡ್ಕೊಳ್ಳಲ್ಲ, ಏನು ಮಾಡುತ್ತೆ? ವಾಪಸ್ ಮತ್ತೆ ನಮಗೆ ಕೊಡುತ್ತೆ. ನ್ಯೂಟನ್ ಭಾಳ ಏನಂತ ಹೇಳ್ತೀವಿ, ಹಾಸ್ಯಾಸ್ಪದ ವ್ಯಕ್ತಿ. ಅಂದರೆ ಹಾಸ್ಯ ಹೇಳುವಂಥದ್ರನ್ನ ಹಾಸ್ಯದಲ್ಲಿ ಹೇಳುವಂಥ ವ್ಯಕ್ತಿ. ಆ ಒಂದು ಥಿಯರಿ ಆಫ್ ರಿಲೇಟಿವಿಟಿ ಎನ್ನುವಂಥ ಒಂದು ನಿಯಮ ನಾವು PUC ಓದುವಂಥ ಸಮಯದಲ್ಲಿ ನಮಗೊಂದು ಚಾಪ್ಟರ್ ಇತ್ತು. ಆ ಸಮಯದಲ್ಲಿ ನ್ಯೂಟನ್ ಹೇಳ್ತಾನೆ, ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ಹೇಳ್ಬೇಕಾದ್ರೆ ಅದನ್ನು ವರ್ಣನೆ ಮಾಡ್ರಿ ಅಂತ ಹೇಳಿದಾಗ ಅವಾಗ ಹೇಳ್ತಾನೆ, ಏನಂತ ಹೇಳ್ತಾನಂತೆ, ಒಂದು ಹುಡುಗಿ ಹತ್ರ ಜಸ್ಟ್ 2 ತಾಸು ಮಾತಾಡಿದ್ರೆ ಹೆಂಗಿರುತ್ತಂತದ್ದು? 5 ನಿಮಿಷದಂಗೆ ಇರುತ್ತಂತೆ. ಅತ್ತ ಹೇಳುವಂಥ ಮಾತು, ನಾನು ಹೇಳ್ತಾ ಇರೋದಲ್ಲ, ಯಾರ್ರಿ? ನ್ಯೂಟನ್ ಹೇಳುವಂಥ ಮಾತು. ಅದೇ ಹುಡುಗ ಜಸ್ಟ್ 1 ಸೆಕೆಂಡ್ ಒಂದು ಸುಡ ಸ್ಟವ್ ಮೇಲೆ ಕುಂತ್ರಪ್ಪ ಅಂದ್ರೆ ಹೇಗಿರುತ್ತಂತೆ? 2 ತಾಸು ಕುಂತಂಗೆ ಇರುತ್ತಂತೆ. ಅಲ್ಲೆಲ್ಲ ಹೇಗಿರುತ್ತಂತೆ? 2 ತಾಸು ಕುಂತಂಗೆ ಇರುತ್ತಂತೇಳಿ ಏನು ಮಾಡ್ತಾನ್ರಿ? ಥಿಯರಿ ಆಫ್ ರಿಲೇಟಿವಿಟಿ. ಯಾಕಂದರೆ ನ್ಯೂಟನ್ ಎನ್ನುವಂಥ ವ್ಯಕ್ತಿ, ಐನ್ಸ್ಟೀನ್ ಎನ್ನುವಂಥ ವ್ಯಕ್ತಿ ಏನಾಗಿದ್ದಾನ್ರಿ, ಭಾಳ ಹಾಸ್ಯಗಳನ್ನು ಮಾಡ್ತಾ ಜನರಿಗೆ, ಯಾಕಂದರೆ ದೇವರನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ. ನಾವು ಏನು ಮಾಡಿದ್ರೆ ಯಾಕೆ ಹೇಳ್ತೀವಿ ಹೇಳ್ರಿ? ತಿಳಿದುಕೊಳ್ಬೇಕಂತಾನೆ. ಯಾವ ಮಾರ್ಗದ ಮೂಲಕವಾಗಲಿ ಜನರು ಏನು ಮಾಡಬೇಕು? ತಿಳಿದುಕೊಳ್ಳಬೇಕು, ಅರ್ಥೈಸಿಕೊಳ್ಳಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅವನು ಪ್ರತಿಕ್ರಿಯೆ ಮಾಡಿದ, ಯೇಸು ಸ್ವಾಮಿ ಪ್ರತಿಸ್ಪಂದನೆಯನ್ನ ಕೊಟ್ಟು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನಿಗೆ ಕಣ್ಣು ಬಂತು. ಕಣ್ಣು ಬಂದ ಮೇಲೆ ಅವನು ಏನು ಮಾಡಿದಂತೆ? ಅವರ ಹಿಂದೆ ಹೋದನು. ಇದು ಬಹಳ ಮುಖ್ಯ. ಯಾರ ಹಿಂದೆ ಹೋದನಾತ? ಕುರುಡನಾದಂಥ ವ್ಯಕ್ತಿ ಯಾರ ಹಿಂದೆ ಹೋದ? ಯೇಸುವಿನ ಗುಂಪು. ಆ ಗುಂಪಿನಲ್ಲಿ ಈತನು ಕೂಡ ಸೇರಿಕೊಂಡ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಇವತ್ತು ನಿನ್ನನ್ನ ಕರಿತಾ ಇದ್ದಾನೆ. ನಿನ್ನ ಬಂಧನಗಳನ್ನ ಬಿಡುಗಡೆ ಮಾಡೋದಕ್ಕಾಗಿ, ಸಂಕಷ್ಟದಲ್ಲಿ ಇರ್ತಕ್ಕಂಥ ನಿನ್ನನ್ನ ಸಮಾಧಾನವನ್ನ ಕೊಡುವುದಕ್ಕೋಸ್ಕರವಾಗಿ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. 19ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆಯಲ್ಲಿ ಆತನಿಗೆ ಹಣ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ. ಜನರ ಮಧ್ಯದಲ್ಲಿ ಆತನು ಭಯಂಕರ ಪಾಪಿ, ದುಷ್ಟನು ಎಂಬುದಾಗಿ ಕರೆಸಿಕೊಳ್ಳುವಂತ ವ್ಯಕ್ತಿ ಪ್ರಿಯರೇ. ಆದರೆ ಆತನಿಗೆ ಒಂದು ಆಸೆ ಹುಟ್ಟಿದೆ. ನಾನು ಏನೆಲ್ಲ ಗಳಿಸಿದರೂ ಕೂಡ ಯಾರು ನನ್ನನ್ನು ನೋಡ್ತಾ ಇಲ್ಲ, ಮೂಸಿ ಕೂಡ ನೋಡ್ತಾ ಇಲ್ಲ, ಎಲ್ಲರೂ ನನ್ನನ್ನು ಬೈಕೊಳ್ಳೋರೆ, ಎಲ್ಲರೂ ಯೇಸ್ವಾಮಿ ಅಂತಾರೆ. ಏನು ಅಂತ ವ್ಯಕ್ತಿನ ಆತ ಎಂಬುದಾಗಿ ಆತನನ್ನು ನೋಡಬೇಕು ಅಂತೇಳಿ 3 ಗೇಣಿರ್ತಕ್ಕಂಥ ಈತ, 3 ಫೀಟ್ 3 ಫೀಟ್ ಇರ್ತಕ್ಕಂಥ ಈತ 30-40 ಫೀಟ್ ಬೆಳೆಯುವಂತ ಆಲದ ಮರವನ್ನು ಏರಿಕೊಂಡು ಏನ್ ಮಾಡಿದನ್ರಿ?
ಕುಳಿತುಕೊಂಡಿದ್ದಾನೆ. ಯಾಕೆ ಕುಳಿತುಕೊಂಡಿದ್ದಾನೆ? ಯೇಸುವನ್ನ ನೋಡ್ಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, 19ನೇ ತೆಗೆದಿದ್ದೀರಾ? ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 5ನೇ ವಚನದಲ್ಲಿ, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಯ್ಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಈಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಬಂದು ಆತನನ್ನ ಸಂತೋಷದಿಂದ ಸೇರಿಸಿಕೊಂಡನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕರೀತಾ ಇದ್ದಾನೆ. ಪಾಪಿಯು, ದುಷ್ಟನು, ಜನರ ಮಧ್ಯದಲ್ಲಿ ಭಯಂಕರವಾಗಿರ್ತಕ್ಕಂಥ ಕೆಟ್ಟ ಶಬ್ದಗಳಿಂದ ಬಳಕೆಯಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿರುವಂತ, ದುಷ್ಟನಾಗಿರ್ತಕ್ಕಂಥ, ಪಾಪಿಯಾಗಿರ್ತಕ್ಕಂಥ ಜಕ್ಕಯ್ಯನನ್ನ ಕರಿತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಕರೆದು ಏನಂತ ಹೇಳಂತ ಇದ್ದಾರೆ? ಜಕ್ಕಯ್ಯನೇ. ಯಾರು ಹೇಳಲ್ಲ ಅದನ್ನ ಹೆಸರು ಜಕ್ಕಯ್ಯ ಅಂತೇಳಿ. ಹಲ್ಲೆಲೂಯಾ. ಆದ್ರೆ ದೇವರಿಗೆ ಎಲ್ಲರ ಹೆಸರು ಕೂಡ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಬೈಲ್ನಲ್ಲಿನೇ ನಾವೇನ್ ಮಾಡ್ತೀವಿ, ಕೆಲವೊಬ್ಬರ ಹೆಸರುಗಳು ಏನ್ ಮಾಡ್ತೀವಿ, ಸೇವ್ ಮಾಡ್ಕೊಂತೀವಿ. ಇವಾಗೆಲ್ಲ ಟ್ರೂ ಕಲರ್ ಅಂತೇಳಿ ಬಂದಿದೆ, ಇನ್ನು ಬೇರೆ ಬೇರೆ ಎಲ್ಲ ಬಂದಿದೆ. ಅವ್ರು ಯಾರ ಹೆಸರು ನಮ್ಗೆ ಗೊತ್ತಿರಲ್ಲ, ಫೋನ್ ಯಾರು ಮಾಡಿರ್ತಾರೆ ನಮ್ಗೆ ಗೊತ್ತಿರಲ್ಲ. ಆದ್ರೆ ಏನು ಬಂದ್ಬಿಡುತ್ತೆ, ಅಲ್ಲಿ ಆ್ಯಪಲ್ಲಿ ಅವ್ರ ಹೆಸರು ಬಂದ್ಬಿಡುತ್ತೆ, ಅವ್ರು ಸೇವ್ ಮಾಡಿದ್ರೆ. ಅಲ್ಲಲ್ಯ, ನಾವೇ ಇಷ್ಟು ಜಾಣರಾಗಿದ್ರಪ್ಪ ಅಂದ್ರೆ ದೇವರು ಸರ್ವಜ್ಞಾನಿ ಆತ. ಎಲ್ಲ ಮನುಷ್ಯರ ಹೃದಯಗಳನ್ನ, ಅಂತರಿಂದ್ರಿಯವನ್ನ ಬಲ್ಲಂತಾತನು. ಅಲ್ಲಲ್ಯ, ಆತನು ಆ ಸ್ಥಳಕ್ಕೆ ಬಂದು, ಜಕ್ಕಯ್ಯನೇ ತಟ್ಟನೆ ಇಳಿದು ಬಾ, ನೀನು ಮೇಗೋಗಿ. ಎಲ್ಲೋಗಿ? ನೀನು ಮ್ಯಾಗೋಗಿ. ನಂದೇ ನಡಿಬೇಕಂತಿ, ಎಲ್ಲ ನಂದೇ ದೊಡ್ಡದು, ಅದು ಇದು ಅಂತೇಳಿ ನೀನು ಇದ್ದಿ. ಜಕ್ಕಯ್ಯ, ನೀ ಮ್ಯಾಲಿರ್ಬಾರ್ದು, ನೀ ಎಲ್ಲಿರ್ಬೇಕು? ಕೆಳಗಡೆ ಇರ್ಬೇಕು. ನೀನು ಕೆಳಗಡೆ ಇಳಿದು ಬಂದ್ರೆ ನಾನೇನು ಮಾಡ್ತೀನಿ? ಏನು ಮಾಡ್ತೀನಿ? ಬರ್ತೀನಿ. ಎಲ್ಲಿಗೆ ಬರ್ತೀನಿ? ನಿನ್ನ ಮನೆಗೆ ಬರ್ತೀನಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಸ್ವಾಮಿಯವರು ಜಕ್ಕಾಯನ್ನ ಕರೆದ್ರು, ಜಕ್ಕಾಯನು ಏನ್ ಮಾಡ್ತಾ ಇದ್ದಾನ್ರಿ? ತಟ್ಟನೆ ಇಳಿದು ಬಂದು ಆತನನ್ನ ಎಲ್ಲಿ ಕರ್ಕೊಂಡು ಹೋದ? ಅವನ ಮನೆಗೆ ಕರ್ಕೊಂಡೋದ. ಜಕ್ಕಾಯನ ಮನೆಗೆ ಕರ್ಕೊಂಡು ಹೋದ ಪ್ರಿಯರೇ. ಕರ್ಕೊಂಡೋಗಿ ತನಗಿರುವಂಥದ್ದೆಲ್ಲವನ್ನ ತೋರಿಸ್ತಾನೆ. ಅವನಲ್ಲಿ ಏನ್ ಬಂದಿದೆ ಈಗ? ಪಶ್ಚಾತ್ತಾಪ, ತಗ್ಗಿಸಿಕೊಳ್ಳುವಂತ ಸ್ವಭಾವ. ಯಾಕೆ ಹೇಳ್ರಿ? ಅವನು ಬಹಳ ತಪ್ಪುಗಳನ್ನ ಮಾಡಿದಾನೆ, ಬಹಳ ಭಯಂಕರವಾಗಿರ್ತಕ್ಕಂಥ ಪಾಪಗಳನ್ನ ಮಾಡಿದಾನೆ. ಈಸ್ ಅ ಟ್ಯಾಕ್ಸ್ ಕಲೆಕ್ಟರ್ ಇನ್ ರೋಮನ್ ಗೌರ್ಮೆಂಟ್. ಅವನೇನಾಗಿದ್ದಾನೆ? ರೋಮನ್ ಸರ್ಕಾರದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಒಬ್ಬ ಸುಂಕದ ಗುತ್ತೇದಾರ. ಗುತ್ತೇದಾರ ಅಂದ್ರೆ ಏನಂದ್ರೆ ಟ್ಯಾಕ್ಸ್ ಕಲೆಕ್ಟರ್ಗಳಿಗೆ ಅವನೇನಾಗಿದ್ದಾನೆ? ಕಾಂಟ್ರಾಕ್ಟರ್ ಆಗಿದ್ದಾನೆ. ಹಲ್ಲೆಲೂಯಾ, ಕಾಂಟ್ರಾಕ್ಟರ್. ಅವನ ಕೈ ಕೆಳಗಡೆ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. 10 ರೂಪಾಯಿ ಕಟ್ಟೋದಿದ್ರೆ 50 ರೂಪಾಯಿ ವಸೂಲಿ ಮಾಡ್ತಾ ಇದ್ದ. 10 ರೂಪಾಯಿ ಗೌರ್ಮೆಂಟ್ಗೆ, 10 ರೂಪಾಯಿ ವಸೂಲಿ ಮಾಡಿದವನಿಗೆ 30 ರೂಪಾಯಿ ಯಾರಿಗ್ರಿ? ಕನಿಗೆ. ಹಂಗ ವಸೂಲಿ ಮಾಡ್ತಾ ಇದ್ದ. ಅದ್ರ ಸಲುವಾಗಿ ಇವನು ಯಾಕನ ಬಂದನಪ್ಪ ಅಂತೇಳಿ ಏನ್ ಮಾಡ್ತಾರೆ ಜನರು ಅವನನ್ನ ಬೈತಾ ಇದ್ರು ಪ್ರೇರೆ. ಆದ್ರೆ ಅಂಥವನನ್ನ ಹುಡುಕಿಕೊಂಡು ಯಾರು ಹೋದ್ರು? ಯೇಸು ಹೋದ್ರು. ಅವನಿಗೆ ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ಆದ್ರೆ ಅವನಿಗೆ ಸಮಾಧಾನ ಇಲ್ಲ. ಸೃಷ್ಟಿಕರ್ತನಾದ ದೇವರ ಬಗ್ಗೆ ಜ್ಞಾನ ಇಲ್ಲ. ಜಕ್ಕಯ್ಯನೇ, ನೀನು ಮೇಲಿರಬೇಡ, ನೀನೇನ್ ಮಾಡು? ಕೆಳಗೆ ಬಾ, ತಟ್ಟನೆ ನೀನು ಇಳಿದು ಬಾ. ನಾನು ನಿನ್ನ ಮನೆಯಲ್ಲಿ ಇಳ್ಕೊಂತೀನಿ. ನೀನು ಇಳಿದು ಬರಲಾರ್ದೆ ಇದ್ರೆ ನಾನು ಬರಲ್ಲ, ನೀನೇ ಬರಬೇಕು. ಯಾರು ಬರ್ಬೇಕಂತೆ? ಜಕ್ಕಾಯ, ನೀನೇ ಬರಬೇಕು. ನಾನು ಮತ್ತೆ ಆಲದ ಮರ ಹತ್ತಲ್ಲ. ಅಲ್ಲೆಲ್ಲಿಯ ಆಲದ ಮರ ನಾನು ಹತ್ತಲ್ಲ. ನೀನು ಬಂದರೆ ನಾನೇನು ಮಾಡ್ತೀನಿ? ನಿನ್ನ ಮನೆಗೆ ಬರ್ತೀನಿ. ನೀನು ಬರಲಾರ್ದೆ ಇದ್ರೆ ನಾನು ಬರಲ್ಲ. ಹಲ್ಲೆಲೂಯಾ. ಜಕ್ಕಾಯನನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವನೇನು ಮಾಡಿದ? ತಗ್ಗಿಸಿಕೊಂಡ ಪ್ರಿಯರೇ. ಆ ಕರೆ ಎಂತಹ ಕರೆಯಾಗಿತ್ತಂದರೆ, ಅವನಲ್ಲಿರ್ತಕ್ಕಂಥ ದುಷ್ಟ ಸ್ವಭಾವಗಳನ್ನು ತೊಲಗಿಸಿ, ದುರ್ಬುದ್ಧಿಯನ್ನು ತೊಲಗಿಸಿ, ಅಸಮಾಧಾನ ಪಾಪತ್ವವನ್ನು ತೊಲಗಿಸಿ, ಎಲ್ಲ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ದುಷ್ಟಕಿತ್ವಕ್ಕೆ ವಿರುದ್ಧ ಯಾವುದ್ರಿ? ಸನಾತನವಾಗಿರ್ತಕ್ಕಂಥ ಒಳ್ಳೆಯ ನಡತೆ. ದುರ್ಮಾರ್ಗಕ್ಕೆ ವಿರುದ್ಧ ಸುಮಾರ್ಗ. ಹಲ್ಲೆಲೂಯಾ. ಕೆಟ್ಟತನಕ್ಕೆ ವಿರುದ್ಧ ಒಳ್ಳೆತನ. ಅವೆಲ್ಲವುಗಳನ್ನ ಏನ್ ಮಾಡುತ್ತೀ? ಆಕರ್ಷಣೆ ಮಾಡಿತು. ಯಾವುದು? ದೇವರ ಒಂದು ಮಾತು, ಒಂದು ನೋಟ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಜಕ್ಕಾಯನ್ನು ಇಳಿದು ಬಂದು ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಅದು ಬಹಳ ಮುಖ್ಯ. ಯೇಸು ಸ್ವಾಮಿ 3ನೇ ಅಧ್ಯಾಯ ಪ್ರಕಟಣೆ ಪುಸ್ತಕದಲ್ಲಿ 20ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇಗೋ ನಾನು ಬಾಗಿಲ ಬಳಿಯಲ್ಲಿ ಬಂದು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ, ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಬಂದು ಅವನ ಸಂಗಡ ಊಟ ಮಾಡುವೆನು, ಅವನೂ ನನ್ನ ಸಂಗಡ ಊಟ ಮಾಡುವನು. ದೊಡ್ಡ ಮದುವೆ ಮಾಡಿದ್ರು. ಊಟನೇ ಸರಿಗೆ ಹಾಕಿಲ್ಲ ಅಂದ್ರೆ ಯಾವ ಮದುವೆ ರೀ? ಕೋಳಿ ಮದುವೆ. ಆಚೆ ಏನ್ ಮಾಡ್ತೀರಿ ಬೇಕಂದ್ರೆ ಊಟ. ಮದುವೆ ಅಂದ್ಮೇಲೆ ಏನು ಚೆನ್ನಾಗಿರ್ಬೇಕು?
ಊಟ ಚೆನ್ನಾಗಿರ್ಬೇಕು. ಅವರು ಎಷ್ಟು ಆಸ್ತಿ ಕೊಟ್ಟರು ಕೂಡ, ಬೆಳ್ಳಿ ಬಂಗಾರ ಎಷ್ಟು ಹಾಕಿದ್ರು ಕೂಡ ಜನರು ಮಾತಾಡಲ್ಲ. ಏನು ಮಾತಾಡ್ತಾರೆ? ಊಟದ್ದು ಮಾತಾಡ್ತಾರೆ. ಊಟ ಬಹಳ ಮುಖ್ಯ. ಊಟ ತೃಪ್ತಿ ಕೊಡುವಂಥದ್ದು. ಹಲ್ಲೆಲೂಯಾ. ನಾನೇ ಊಟವಾಗಿದ್ದೇನೆ, ನಾನೇ ಆಹಾರವಾಗಿದ್ದೇನೆ, ನಾನೇ ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ ಎಂಬುದಾಗಿ ಹೇಳಿದಂಥವ್ರು ಯಾರು ಕೂಡ ಇಲ್ಲ. ಅನ್ನಂ ವೈ ಪ್ರಜಾಪತಿ, ಅನ್ನ ಆಹಾರವಾದವನೇ ದೇವರು. ಹಲ್ಲೆಲೂಯಾ. ವೇದಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆಹಾರವಾದಾತನೇ ದೇವರಂತೆ. ಆಹಾರವಾದಾತನ ಯಾರು? ಯೇಸು ಕ್ರಿಸ್ತನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೀನು ಒಂದು ವೇಳೆ ಬಾಗಿಲನ್ನು ಮುಚ್ಕೊಂಡಿದೀಯೇನೋ, ದೇವರು ಕರಿತಾ ಇದ್ರು. ಜಕ್ಕಾಯ ಬಾಗಿಲು ಮುಚ್ಚಲಿಲ್ಲ. ಮನೆಗೆ ಏನ್ ಮಾಡಿದ? ಕರೆದುಕೊಂಡು ಹೋದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇವನು ಪಾಪಿ ದುಷ್ಟನು ಆಗಿದ್ದಾಗಲೂ ಕೂಡ ಯೇಸು ಅವನ ಮನೆಯನ್ನ ಹುಡುಕಿಕೊಂಡು ಹೋಗಿ ಅವನಿಗೇನ್ ಮಾಡ್ತಾ ಇದ್ದಾರೆ? ರಕ್ಷಣೆಯನ್ನ ತಿಳಿಸ್ತಾ ಇದ್ದಾರೆ. ಅವನು ಏನಾದರೂ ಕೂಡ ಮನುಷ್ಯ ಜಾತಿಗೆ ಸಂಬಂಧಪಟ್ಟವನೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನೆಯಲ್ಲಿ ಮಕ್ಕಳು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದ್ರೆ ತಂದೆ ತಾಯಿಗಳು ಅವ್ರನ್ನೇನಾದ್ರು ಮಾಡ್ತಾರ? ಹಲ್ಲೆಲೂಯಾ. ದೊಡ್ಡ ಕುಟುಂಬ ಇತ್ತಂತ ತಿಳ್ಕೊರಿ. ಒಂದು 10 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು ಇದ್ರಂತ ತಿಳ್ಕೊರಿ. ಏನ್ ಮಾಡ್ತಾರ್ರಿ? 10 ಜನರಲ್ಲಿ ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ, ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 12 ಜನ ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು. ತಪ್ಪು ಮಾಡಿದ್ರೆ ಹೊರಗೆ ಹಾಕಿದ್ನ ಯಾಕೋಬ. ಎಲ್ಲರನ್ನ ಏನ್ ಮಾಡಿದ? ಹತ್ತಿರದಲ್ಲಿ ಇಟ್ಟುಕೊಂಡ. ಅದರಂಗೆ ದೇವರು ಕೂಡ ತಪ್ಪು ಮಾಡಿದ್ರು ಕೂಡ ನಮ್ಮನ್ನ ಏನ್ ಮಾಡ್ತಾನೆ? ಸರಿಪಡಿಸ್ತಾನೆ. ಎಲ್ಲಿವರೆಗೆ ಸರಿಪಡಿಸ್ತಾನೆ? ನಿನ್ನ ಕೊನೆಯ ಉಸಿರು ಹೋಗೋವರೆಗೂ ಸರಿಪಡಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಉಸಿರು ಹೋದ ಮೇಲೆ ಆಯ್ತು, ಸಮಯ ಮೀರ್ತು, ಸಮಯ ಹೋಯ್ತು, ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಹೋಯ್ತು. ಹೋದ ಮೇಲೆ ಅಲ್ಲಿ ನೀನು ನೆನೆಸ್ಕೊಳ್ತೀಯ. ಎಲ್ಲಿ? ಪಾತಾಳದಾಗ. ಕೆಳಗಡೆ ಏನಿದೆ? ಅಗ್ನಿ ಉರಿತಾ ಇದೆ. ನೀರು ತಗೊಂಬರಕ್ಕೆ ಹೋಗ್ತೀರಿ ಕೆರೆಯಲ್ಲಿ. ಏನ್ ತರ್ತೀರಿ ನೀವು? ದೊಡ್ಡದಾಗಿರ್ತಕ್ಕಂಥ ಕೆರೆ ಇರುತ್ತೆ ನಿಮ್ಮೂರಲ್ಲಿ. ಏನ್ ಮಾಡ್ತೀರಿ? ಕುಡಿಯಕ್ಕೆ ನೀರು ತರ್ತೀರಿ. ಅಲ್ಲಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕೆರೆ ಇದೆ. ಇಲ್ಲಿ ಕೆಳಗಡೆ ಅದರಲ್ಲಿ ನೀರಲ್ಲ. ಏನ್ ಸಿಗುತ್ತೆ? ಬೀರ್ ಸಿಗುತ್ತೆ ಅನ್ಬೇಡ್ರಿ. ಹಾಗಾಗಿ ಕೆಲವೊಬ್ಬರಿಗೆ ಸೈತಾನ ಹೆಂಗ ಮೋಸ ಮಾಡಿಲ್ಲ ಅಂದ್ರೆ, ನರಕದಾಗ ಎಲ್ಲ ಒಳ್ಳೆ ಐಟಮ್ಗಳು ಸಿಗ್ತವೆ. ಅವ್ರದ್ದು ಕೂಡ ಒಂದು ಸಿದ್ಧಾಂತ ಇದೆ. ಅಮೆರಿಕದಲ್ಲಿ ಈಗ ಏನಾಗಿದ್ರಿ, ಸೈತಾನ ಒಂದು ರಾಜ್ಯದ ಕುರಿತಾಗಿ ಹೇಳುವಂತ ಮಕ್ಕಳು ಎದ್ದು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವನ ಆಶೆ ತೋರಿಸ್ತಾನೆ, ಆಮಿಷ ತೋರಿಸ್ತಾನೆ. ಸತ್ಯಕ್ಕೆ ವಿರುದ್ಧವಾಗಿರುವಂತದನ್ನ ಅವನೇನ್ ಮಾಡ್ತಾನೆ? ಸುಳ್ಳನ್ನ ಸತ್ಯವಾಗಿ ಪ್ರಚೋದನೆ ಮಾಡ್ತಾನೆ. ಒರಿಜಿನಲ್ಲೇ ಫೇಕ್, ಹೊಸದೇ, ಹಳೆಯದೇ. ಒರಿಜಿನಲ್ಗೆ ಏನ್ ಮಾಡ್ತಾರೆ? ಕೋಟಾ ನೋಟ್ ತಯಾರು ಮಾಡ್ತಾರೆ. ಹಲ್ಲೆಲೂಯಾ. ಸಿಗೆ ಬಿದ್ರಪ್ಪ ಅಂದ್ರೆ ಏನಾಗುತ್ತೆ ಅವರಿಗೆ? ಜೈಲು ಊಟ. ಯಾವ ಊಟ ಅದು? ಮನೆ ಊಟ ಅಲ್ಲ, ಇಲ್ಲಿ ಊಟ ಅದು ಜೈಲು ಊಟ. ಹಲ್ಲೆಲೂಯಾ. ದೇವರು ಒರಿಜಿನಲ್ ಆಗಿದ್ದಾನೆ. ಒಬ್ಬಾತನೇ. ಆತಂದು ಏನ್ ಮಾಡ್ತಾ ಇದ್ದಾರೆ? ಅನೇಕರು ಫೇಕ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಫೇಕ್ ಮಾಡೋ ಕಾರಣಕ್ಕೋಸ್ಕರವಾಗಿ ಕೋಟ ನೋಟ್ ಸಿಂಧನೂರಾಗ ಮಾಡ್ಬೋದು, ಮಂಗಳೂರಾಗ ಮಾಡ್ಬೋದು, ಬೇರೆ ಎಲ್ಲೆಲ್ಲೆಲ್ಲದವೋ ಅಲ್ಲೆಲ್ಲ ಮಾಡ್ಬೋದು. ಆದ್ರೆ ಒರಿಜಿನಲ್ ಒಂದೇ ಹತ್ರ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈತನ ಮನೆಗೆ ಯೇಸು ಬಂದ. ಅವಾಗ ಆತನಲ್ಲಿ ಬದಲಾವಣೆ ಎನ್ನುವಂಥದ್ದು ಕಾಣ್ತಾ ಇದೆ ಪ್ರಿಯರೇ. ಏನ್ ಬದಲಾವಣೆ ಕಾಣ್ತು? ನಾನು ಯಾರ್ಯಾರಿಂದ ಸೂಲ್ಕೊಂಡಿದ್ದೀನೋ ಹೆಚ್ಚಿನದಾಗಿ ಅದೆಲ್ಲವನ್ನು ನಾನೇನ್ ಮಾಡ್ತೀನಿ? ಪುನಃ ವಾಪಸ್ ಕೊಡ್ತೀನಿ ಅಂತೇಳಿ ಪಶ್ಚಾತ್ತಾಪ ಪಟ್ಟು ಯೇಸುವನ್ನ ಕರೆದುಕೊಂಡು ಮನೆಗೆ ಬಂದು ಹೆಚ್ಚಾಗಿ ಸೂಲ್ಕೊಂಡಿರುವಂಥದ್ದನ್ನ ಏನ್ ಮಾಡ್ಬಿಟ್ಟ? ಕೊಟ್ಟು ಬಿಟ್ಟ ಪ್ರಿಯರೇ. ಯಾವಾಗ ಸ್ವಾಮಿಯವರು ಹೇಳ್ತಾರೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ನಿನ್ನನ್ನ ಕರೀತಾ ಇದ್ದಾರೆ. ನೀನು ಸಾಯುವುದಕ್ಕಾಗಿ ಅಲ್ಲ, ನೀನು ಬದುಕುವುದಕ್ಕಾಗಿ, ಬದುಕಿ ನೀನು ಬಾಳುವುದಕ್ಕಾಗಿ. ಅನೇಕರಿಗೆ ಚಾಲೆಂಜ್ ಆಗಿ ನೀನು ನಿಲ್ಲಬೇಕು. ಯಾರ ಮುಂದೆ ನೀನು ತೃಣೀಕರಿಸಲ್ಪಟ್ಟಿದ್ದೀಯೋ, ಯಾರ ಮುಂದೆ ನೀನು ಅವಮಾನಕ್ಕೆ ಈಡಾಗಿದ್ದೀಯೋ ಅವರ ಮುಂದೆ ಉನ್ನತವಾಗಿ ನೀನು ನಿಲ್ಲಬೇಕಂತ ಆಸೆ ನಿನಗಿಲ್ವಾ? ಎಲ್ಲರಿಗೂ ಆಸೆ ಇರುತ್ತೆ. ಹಲ್ಲೆಲೂಯಾ. ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸು ಬಾರ್ತಿಮಾಯನನ್ನ ಕರೆದ, ಯೇಸು ಜಕ್ಕಾಯನನ್ನ ಕರೆದ. ಯೇಸು ನಿನ್ನನ್ನು ನನ್ನನ್ನ ಕರೀತಾ ಇದ್ದಾನೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಈ ಭೂಲೋಕದಾಗ ವಿಶ್ರಾಂತಿ ಸಿಗಲ್ಲ. ಹಲ್ಲೆಲೂಯಾ. ನಿಮ್ಮ ಬೆಡ್ರೂಮ್ನಾಗ ಒಳ್ಳೆಯ ಸ್ಲೀಪ್ ವೀಲ್ ಅಂತೇಳಿ ಯಾವ ಒಂದು ಬೆಡ್ಗಳು ಬರ್ತಾ ಇದಾವ, ಅದ್ರ ಮೇಲೆ ಮಕ್ಕಂಡ್ರ ಆಯ್ತಪ್ಪ ಭಾಳ ಚೆನ್ನಾಗಿ ವಿಶ್ರಾಂತಿ ಆಗುತ್ತೆ ಅಂತೇಳಿ ಅನ್ಕಂತಿ. ಆದರೆ ಆಗಲ್ಲ. ಎಷ್ಟೊತ್ತಾಗ್ಬೋದಾದ್ರೆ ಸ್ವಲ್ಪ ಹೊತ್ತು. ಅದ್ರದ್ದು ಆಯುಸ್ಸು ಮುಗಿದ ಮೇಲೆ
ಹೋಗ್ಬಿಡುತ್ತಾ. ಆ ಸ್ಲೀಪ್ ಮೇಲೆ ಬೆಡ್ ಮೇಲೆ ಮಲಗಬೇಕಾದ್ರೆ ಮೊದಲು ನಿಂಗೆ ನಿದ್ದೆ ಬರಬೇಕಲ್ಲ. ಹಲ್ಲೆಲೂಯ. ಅನೇಕರಿಗೆ ನಿದ್ದೆ ಬರ್ತಾ ಇಲ್ಲ, ಮಾತ್ರೆಗಳನ್ನು ನುಂಗಿ ನುಗ್ಗಿ ನಿದ್ದೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಯೇಸು ನಿನ್ನನ್ನು ಕರಿತಾ ಇದ್ದಾನೆ ನಿನಗೆ ವಿಶ್ರಾಂತಿಯ ಸ್ಥಳದ ಕಡೆಗೆ ನಿನ್ನನ್ನ ನಡೆಸುವುದಕ್ಕಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನು ನನಗೆ ಕುರುಬನು ಕೊರತೆ ಪಡೆನು, ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನ ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನ ಬರಮಾಡುತ್ತಾನೆ. 23ನೇ ದಾವೀದನ ಕೀರ್ತನೆ ಪ್ರಿಯರೇ. ಹಲ್ಲೆಲೂಯ. ವಿಶ್ರಾಂತಿಯನ್ನು ಕೊಡುವ ಆತನು ದೇವರ ಹೊರತಾಗಿ ಯಾರು ಕೂಡ ಇಲ್ಲ. ಇವತ್ತಿನ ದಿವಸ ದೇವರು ನಿನ್ನನ್ನು ಕರಿತಾ ಇದ್ದಾನೆ. ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಸಂಕಷ್ಟ ಇದ್ದರೆ ನಿನಗೆ ಆದರಣೆಯನ್ನ ನೀಡುವುದಕ್ಕೋಸ್ಕರವಾಗಿ, ಕಣ್ಣೀರಿದ್ರೆ ಅದನ್ನ ಒರೆಸುವುದಕ್ಕೋಸ್ಕರವಾಗಿ, ಅಸಮಾಧಾನ ಇದ್ರೆ ಸಮಾಧಾನವನ್ನ ಕೊಡುವುದಕ್ಕೋಸ್ಕರವಾಗಿ, ಬಲಹೀನತೆ ಉಳ್ಳವನಾಗಿ ನೀನಿದ್ರೆ ನಿನಗೆ ಬಲವನ್ನ ಕೊಡುವುದಕ್ಕಾಗಿ ಯೇಸು ನಿನ್ನನ್ನು ಏನ್ ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಆತನ ಕರೆಗೆ ನೀನು ಹೋಗೊಟ್ಟು ಪ್ರತಿಸ್ಪಂದಿಸಿದರೆ ಖಂಡಿತವಾಗಿ ಬಿಡುಗಡೆ ನಿನಗೆ ಉಂಟು. ಇಲ್ಲ ನೋಡ್ತಾ ಇದ್ದೇವೆ, ಯೇಸು ಕರೆದಾಗ ಬಾರ್ತಿಮಾಯ ಸ್ಪಂದಿಸಿದ, ಯೇಸು ಕರೆದಾಗ ಜಕ್ಕಾಯ ಸ್ಪಂದಿಸಿದ, ಯೇಸು ಕರೆದಾಗ ಅನೇಕ ಭಕ್ತರು ಸ್ಪಂದಿಸಿದರು, ದೇವರಿಂದ ಆಶೀರ್ವಾದಗಳನ್ನ ಹೊಂದಿಕೊಂಡ್ರು. ಇವತ್ತಿನ ದಿವಸ ಪರಲೋಕ ಏನಾಗ್ತಾ ಇದೆ, ತುಂಬುತ್ತಾ ಇದೆ. ದಿನಕ್ಕೆ ಏನಾಗ್ತಾ ಇದೆ, ತುಂಬುತ್ತಾ ಇದೆ. ಪಾತಾಳನು ಕೂಡ ತುಂಬುತ್ತಾ ಇದೆ. ಯಾಕೆ ತುಂಬುತ್ತಾ ಇದೆ? ಪಾಪ ಮಾಡುವಂತ ಜನರು ಏನಾಗಿದ್ದಾರೆ, ಹೆಚ್ಚಾಗಿದ್ದಾರೆ. ದೇವರನ್ನ ತಿಳಿಯಲಾರದೆ ಅರಿತುಕೊಳ್ಳಲಾರದಿರುವಂಥವ್ರು ಏನಾಗಿದ್ದಾರೆ, ಹೆಚ್ಚಾಗಿದ್ದಾರೆ. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ, ಆತ್ಮನು ಮೊದಲ ಗಿತ್ತಿಯು ನಿನ್ನನ್ನ ಬಾ ಎಂಬುದಾಗಿ ಕರಿತಾ ಇದ್ದಾರೆ. ಇಷ್ಟವುಳ್ಳವನು ಬರಲಿ, ಕ್ರಯವಿಲ್ಲದ ಜೀವ ಜಲವನ್ನ ತೆಗೆದುಕೊಳ್ಳಲಿ ಎಂಬುದಾಗಿ. ಸಹೋದರ ಸಹೋದರಿ, ನಿನಗೆ ವಿಶ್ರಾಂತಿಯನ್ನು ಕೊಡುವುದಕ್ಕಾಗಿ, ನಿನ್ನಲ್ಲಿರತಕ್ಕಂಥ ಅಸಮಾಧಾನವನ್ನು ನೀಗಿಸುವುದಕ್ಕಾಗಿ, ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ಒಳ್ಳೆಯ ದೇವರಾಗಿರುವಂತ, ಒಬ್ಬಾತನೇ ದೇವರಾಗಿರುವಂತ ಆ ಯೇಸು ಕ್ರಿಸ್ತನು ನಿನ್ನನ್ನು ಕರಿತಾ ಇದ್ದಾನೆ. ಆತನ ಕರೆಗೆ ನಿನ್ನ ಉತ್ತರ ಏನಾಗಿದೆ? ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಾಲದಿಂದ ತನ್ನ ಹಸ್ತವನಿ ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ. ಸಂಕಷ್ಟ ವೇಳೆಯಲ್ಲೂ ಆದರಣೆ ನೀಡುವನು, ಸಂಕಷ್ಟ ವೇಳೆಯಲ್ಲೂ ಆದರಣೆ ನೀಡುವನು ಎಂದು ನೀ ತಿಳಿದು ಯೇಸುವ ನೋಡಲು ಎಲ್ಲಿಲ್ಲದ ಹರುಷವ ಹೊಂದುವೆ ನೀ. ಎಂದು ನೀ ತಿಳಿದು ಯೇಸುವ ನೋಡಲು ಎಲ್ಲಿಲ್ಲದ ಹರುಷವ ಹೊಂದುವೆ ನೀ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ. ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ. ಕಣ್ಣೀರೆಲ್ಲ ಬರೆಸುವ
ಆದರಿಸುವ ಕಾರ್ಮೋಡದಂತೆ ಕಷ್ಟಗಳು ಬಂದರು ಕೈ ಬಿಡದೆ ನಿನ್ನನ್ನು ಆದರಿಸುವ ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾನೆ. ಆಲಸ್ಯ ವೇಳೆಯಳು ಬಲವನ್ನ ನೀಡುವನು, ಆಲಸ್ಯ ವೇಳೆಯಳು ಬಲವನ್ನ ನೀಡುವನು, ಆತನೇ ನಿನ್ನಯ ಬೆಳಕು ರಕ್ಷಣೆಯು ಸಾಮರ್ಥವಿಲ್ಲದೆ ಓಡುತ್ತಾ ಬಾ, ಆತನೇ ನಿನ್ನಯ ಬೆಳಕು ರಕ್ಷಣೆಯು ತಾಮಸವಿಲ್ಲದೆ ಓಡುತ್ತಾ ಬಾ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ, ಹಂಬಾಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಸ್ತೋತ್ರ ದೇವ, ಸ್ತೋತ್ರ ದೇವ. ಸಹೋದರ ಸಹೋದರಿಯೇ, ನಮ್ಮನ್ನು ಕರೆಯುವ ಯೇಸು ನಿನ್ನನ್ನು ಕರಿತಾ ಇದ್ದಾರೆ. ನಿನ್ನ ಸಂಕಷ್ಟವನ್ನು ದೂರ ಮಾಡುವುದಕ್ಕೋಸ್ಕರವಾಗಿ, ಅಸಮಾಧಾನವನ್ನು ಸಮಾಧಾನವಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ, ಪಾಪದಿಂದ ಪರಿಶುದ್ಧತೆಯ ಕಡೆಗೆ ನಡೆಸುವುದಕ್ಕೋಸ್ಕರವಾಗಿ, ಅನೀತಿ ಅಕ್ರಮದಿಂದ ನೀತಿಯ ಕಡೆಗೆ ಕ್ರಮದ ಕಡೆಗೆ ನಿನ್ನನ್ನು ನಡೆಸುವುದಕ್ಕೋಸ್ಕರವಾಗಿ, ದುಃಖದಿಂದ ಆನಂದದ ಕಡೆಗೆ ನಿನ್ನನ್ನು ನಡೆಸುವುದಕ್ಕೋಸ್ಕರವಾಗಿ, ಬಡತನದಿಂದ ಸಿರಿತನದ ಕಡೆಗೆ ನಿನ್ನನ್ನು ನಡೆಸುವುದಕ್ಕೋಸ್ಕರವಾಗಿ ನಿನ್ನನ್ನ ಕರಿತಾ ಇದ್ದಾರೆ, ಕರಿತಾ ಇದ್ದಾರೆ. ವಿಶ್ರಾಂತಿ ಇಲ್ಲದ ಸ್ಥಿತಿಯಿಂದ ವಿಶ್ರಾಂತಿಯ ಕಡೆಗೆ ನಿನ್ನನ್ನು ನಡೆಸುವುದಕ್ಕೋಸ್ಕರವಾಗಿ, ಕಷ್ಟದಿಂದ ನಷ್ಟದಿಂದ ಲಾಭದ ಕಡೆಗೆ ಸಮಾಧಾನದ ಕಡೆಗೆ ನಿನ್ನನ್ನು ನಡೆಸುವುದಕ್ಕಾಗಿ ಯೇಸು ಕರಿತಾ ಇದ್ದಾರೆ. ಸಹೋದರ ಸಹೋದರಿಯೇ, ಯೇಸುವಿನ ಸ್ವರವನ್ನ ತಿರಸ್ಕಾರ ಮಾಡ್ತಾ ಇದೀಯಾ? ಯೇಸು ನಿನ್ನನ್ನು ಕರೆಯುವಾಗ ಅಯ್ಯೋ ನನಗಿದು ಬೇಡ ಎಂಬುದಾಗಿ ಅಸಡ್ಡೆ ಮಾಡ್ತಾ ಇದೀಯಾ? ತಾತ್ಸಾರ ಮಾಡ್ತಾ ಇದೀಯಾ? ಆಲಸ್ಯ ಮಾಡ್ತಾ ಇದೀಯಾ? ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಾರ್ತಿಮಾಯನ ಆಲಸ್ಯ ಮಾಡಲಿಲ್ಲ, ಕಟ್ಟದೆ ಯೇಸುವಿನ ಬಳಿಗೆ ಬಂದ. ಜಕ್ಕಾಯನ ಆಲಸ್ಯ ಮಾಡಲಿಲ್ಲ, ತಟ್ಟನೆ ಇಳಿದು ಬಂದ. ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡರು. ಶಾಪದಿಂದ ಬಂದಿರತಕ್ಕಂಥ ಕಾರ್ಯಗಳು ಆಶೀರ್ವಾದವಾಗಿ ದೇವರು ಮಾರ್ಪಡಿಸಿದ. ಇವತ್ತು ದೇವರು ನಿನ್ನನ್ನು ಕೂಡ ಕರಿತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಕಣ್ಣೀರನ್ನ, ಕಷ್ಟವನ್ನ, ಕಾರ್ಮೋಡವನ್ನ, ಕಗ್ಗತ್ತಲನ್ನ, ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಮಾರ್ಪಡಿಸುವುದಕ್ಕೋಸ್ಕರವಾಗಿ ಆತನಿಗೆ ನೀನು ಸ್ಥಳ ಕೊಟ್ಟರೆ, ಜಾಗ ಕೊಟ್ಟರೆ, ಅವಕಾಶ ಕೊಟ್ಟರೆ ಆತನು ಖಂಡಿತ ನಿನ್ನಲ್ಲಿ ಬರುತ್ತಾನೆ. ಆತನು ತಟ್ತಾ ಇದ್ದಾನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ಕೂಡ ನನ್ನ ಸಂಗಡ ಊಟ ಮಾಡುವೆನು ಎನ್ನುವಂತ ಸಂಬಂಧ, ದೈವಿಕವಾದಂಥ ಸಂಬಂಧ, ದೇವರ ಸಂಬಂಧ, ಆತ್ಮಿಕವಾಗಿರುವಂಥ ಸಂಬಂಧ. ಆ ಸಂಬಂಧ ಬೇರೆ ಯಾರು ನಿನಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಯೇಸು ಮಾತ್ರ ಕೊಡಲು ಸಾಧ್ಯ. ಈ ಅಮಾವಾಸ್ಯೆ ದೇವರು ನಿನ್ನ ಜೀವಿತದಲ್ಲಿ ಕಗ್ಗತ್ತಲನ್ನು ದೂರ ಮಾಡಿ
ಸುಬೆಳಕನ್ನ ನಿನ್ನ ಜೀವಿತದಲ್ಲಿ ಪ್ರಾಪ್ತಿ ಮಾಡೋದಕ್ಕೋಸ್ಕರವಾಗಿ ನಿನ್ನ ಸಂಗಡ ಮಾತಾಡಿದ್ದಾರೆ. ಯೇಸು ಕರಿತಾ ಇದ್ದಾರೆ. ಯೇಸುವಿನ ಕರೆಗೆ ಹೋಗೊಟ್ಟರೆ ನೀನು ಹೊಂದಿಕೊಳ್ಳುವೆ ನಿತ್ಯ ಜೀವವ. ನಿನ್ನ ಜೀವಿತ ಇರುವುದು ಎಲ್ಲಾ ಸಂತೋಷ ಸಮಾಧಾನದಿಂದ ಈ ಲೋಕದಲ್ಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮ್ಮವರು ಪ್ರಾರ್ಥನೆ ಮಾಡ್ತಾರೆ. ಕೊನೆಯದಾಗಿ మహాపరిశుద్ధుడ పరిశుద్ధుడ పరలోకపు తండ్రి, నీ పాదాలకు వందనాలు, స్తుతి స్తోత్రాలు తండ్రి. నీ సన్నిధానంలో తండ్రి గడిచిన అమావాస్య నుంచి తండ్రి అమావాస్య వరకు తండ్రి మాకందరికి ఆరోగ్యాలు అనుగ్రహించి ప్రభువా అప్ప కష్టాలు ఉన్నప్పటికీ, వ్యాధులు ఉన్నప్పటికీ, బాధలు ఉన్నప్పటికీ తండ్రి వాటిని అన్నిటి నుంచి దూరపరిచి తండ్రి మరి అమావాస్య రోజు తండ్రి నీ సన్నిధానంలో తండ్రి అప్ప నీ పాదాల క్రింద మమ్మల్ని నిలబెట్టినందుకు స్తుతి స్తోత్రాలు చెల్లించుకుంటున్నాము రాజా. అప్ప ఇంతవరకు తండ్రి కుమారుని మరుగుపరుచుకొని తండ్రి వాక్య ఉపదేశాన్ని తండ్రి మీరు బయలుపరిచారు స్తోత్రాలు తండ్రి. అవును, అదే విధముగా తండ్రి బతమయ్యే జీవితం లాంటి జీవితాన్ని మాకు అనుగ్రహించమని అడుగుచున్నాను తండ్రి. జక్కయ్య లాంటి జీవితాన్ని మాకు అనుగ్రహించమని అడుగుచున్నాను తండ్రి. అప్ప వెనుక తిరుగు చూడుకున్నట్లు తండ్రి ప్రభువుని స్వరం వినగానే తండ్రి వారు ఏ విధముగా అయితే తండ్రి నీ సన్నిధానానికి వచ్చి తండ్రి నేను స్తుతించారో తండ్రి, నీ ప్రేమను ఎరిగి ఉన్నారో తండ్రి, అదే విధముగా స్వరాన్ని విని తండ్రి మేము కూడా తండ్రి నీ పాద సన్నిధానంలో గడపటకు మాకు సహాయం చేయమని అడుగుచున్నాను తండ్రి. ఈ అమావాస్య ప్రార్థనలో వచ్చినటువంటి ప్రతి ఒక్క విశ్వాసుని విశ్వాసరాలను మీరు దీవించండి, ఆశీర్వదించండి, బలపరచండి తండ్రి. వారిలో ఉన్నటువంటి కష్టాలను కన్నీటిని సంపూర్తిగా తొలగించి తండ్రి వారందరికీ తండ్రి శాంతి సమాధానాన్ని, నెమ్మది, అష్టైశ్వర్యాన్ని, ఆనందాన్ని అనుగ్రహించమని అడుగుచున్నాను తండ్రి. దేవా నీకు స్తోత్రాలు, వందనాలు ప్రభువా. నీ సన్నిధానంలో తండ్రి అనేక అద్భుత కార్యాలు, సూచక క్రియలను నడిపించిన దేవ ఈ అమావాస్య ప్రార్థనలో తండ్రి ఎంతమంది అయితే తండ్రి వ్యాధులతో వచ్చి ఉన్నారో తండ్రి, చీకటి శక్తులతో బంధింపబడిన వారు వచ్చి ఉన్నారు ప్రభువా, వారందరికీ తండ్రి సంపూర్తిగా విడుదలను అనుగ్రహించమని అడుగుచున్నాను తండ్రి. దేవా నీకే నా స్తుతి స్తోత్రాలు చెల్లించుకుంటూ ఈ చిక్క ప్రార్థనను ఆలకించి బలపరచమని నజరుడైన యేసు నామములో అడిగి వేడుచున్నాను నా పరమ తండ్రి. ಆಮೆನ್. ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆಯು, ನಡೆಸುವಿಕೆಯು, ಅಲಂಕರಿಸುವಿಕೆಯು, ಬಲಪಡಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಗಡಲು ಸದಾಕಾಲ ನಿಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ